Hi everyone, welcome to Higher Math online classes. ಎಸ್ ನೋಡಿ, ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಯಾವುದನ್ನು ಸ್ಟಡಿ ಮಾಡ್ತಾ ಇದ್ವಿ, ಸೆಕೆಂಡ್ ಚಾಪ್ಟರ್ ಪಾಲಿನಾಮಿಯಲ್. ಹೌದಾ? ನೋಡಿರಿ, ಈ ಒಂದು ಚಾಪ್ಟರ್ನ ನೀವು ಇದರ ಒಂದು ಬೇಸಿಕ್ ಕಾನ್ಸೆಪ್ಟ್ಗಳನ್ನ 7th ಕ್ಲಾಸ್ನಿಂದನೂ ಕಲಿತಾ ಇದ್ದಾರೆ. ಓಕೆ, ಸೊ ಏನು ಹೇಳಿ 7th ಕ್ಲಾಸ್ನಿಂದ. ಸೊ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ನ ಹಿಡ್ಕೊಂಡು ಏನೇನು ಬರುತ್ತೆ ನಿಮಗೆ, ವೇರಿಯಬಲ್ಸ್ ಅಂದ್ರೇನು, ಕಾನ್ಸ್ಟೆಂಟ್ ಅಂದ್ರೇನು. ಓಕೆ, ಸೊ ಎಲ್ಲ ಬೇಸಿಕ್ ಕಾನ್ಸೆಪ್ಟನ್ನು ಆಲ್ಮೋಸ್ಟ್ ನೀವು ಈ ಚಾಪ್ಟ್ರಿಗೆ ಬೇಕಾದಂಥ ಬೇಸಿಕ್ ಕಾನ್ಸೆಪ್ಟನ್ನು ಎಲ್ಲಿಂದ ಕಲ್ತಿದ್ದೀರಾ, 7th ಕ್ಲಾಸ್ನಿಂದ ಕಲ್ತಿದ್ದೀರಾ. ಸೊ ಅದರ ಒಂದು ಮುಂದುವರೆದಂಥ ಭಾಗ ಈ ಒಂದು ನಾವು 10th ಕ್ಲಾಸಲ್ಲಿ ಮತ್ತೆ ನೋಡ್ತಾ ಇದ್ದೀವಿ. ಸೊ ಈವನ್ 9th ಕ್ಲಾಸಲ್ಲೂ ಕೂಡ ಕಲ್ತಿದ್ದೀರಾ. ಓಕೆ, ಸೊ ಲೀನಿಯರ್ ಇಕ್ವೇಷನ್ಸ್ ಇನ್ 1 ವೇರಿಯೇಬಲ್. ಹೌದಾ? ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸನ್ನು ಈ ಒಂದು ಕ್ಲಾಸಲ್ಲಿ ಮತ್ತೆ ಇನ್ನೂ ನೋಡ್ತಾರೆ, ಯಾವುದು 10th. ಓಕೆ, ಎಸ್ ನೋಡಿ, ಇವನ್ ನಿಮಗೆ ನಿಮಗೇನೋ ಬೇಸಿಕ್ ಗೊತ್ತಿಲ್ಲ ತಿಳ್ಕೊರಿ, ಆಯಿತಾ? ನಿಮಗೇನೋ ಗೊತ್ತಿಲ್ಲ ಅಂದ್ರೂ ಬೇಸಿಕ್. ಸೊ ಇಲ್ಲಿ ಇರೋಂಥ ಕಾನ್ಸೆಪ್ಟ್ ಏನಿದಾವೆ ಭಾಳ ಸಿಂಪಲ್ ಅಂದ್ರೆ ಭಾಳ ಸಿಂಪಲ್. 3ರಿಂದ 4 ಕಾನ್ಸೆಪ್ಟ್ ಅದಾವೆ. ಅಷ್ಟು ಕಾನ್ಸೆಪ್ಟನ್ನು ಒಂದು 3 ಕಾನ್ಸೆಪ್ಟನ್ನ ಈ ಫಸ್ಟ್ ವಿಡಿಯೋದಲ್ಲಿ ನೋಡೋಣ. ಇನ್ನೊಂದು ಕಾನ್ಸೆಪ್ಟ್ ಅದು ಇಂಪಾರ್ಟೆಂಟ್ ಐತಿ, ಅದನ್ನು ಸೆಕೆಂಡ್ ವಿಡಿಯೋದಲ್ಲಿ ನೋಡೋಣ, ಸೆಕೆಂಡ್ ಪಾರ್ಟಲ್ಲಿ. ಓಕೆ, ಸೊ ಈ ಒಂದು ಫಸ್ಟ್ ಪಾರ್ಟಲ್ಲಿ ನಾವು 3 ಕಾನ್ಸೆಪ್ಟನ್ನು ನೋಡ್ತಾ ಇದ್ದೀವಿ. ಆ 3 ಕಾನ್ಸೆಪ್ಟಿಗೆ ನಿಮ್ಗೆ ಏನೇನು ಬೇಸಿಕ್ ಬೇಕು ಅಥವಾ ಬೇಸಿಕ್ಕೇ ಬೇಡ, ನಿಮಗೆ ಹಿಂದಿನ ಬೇಸಿಕ್ ನಾವು ಹೋಗೋದು ಬೇಡ. ಸೊ ಈ ಚಾಪ್ಟರ್ನಾಗ ಏನೈತಿ ಅದನ್ನಷ್ಟು ತಿಳಿಯೋಂಗೆ ಚೆನ್ನಾಗಿ ಹೇಳ್ಕೊಡ್ತೀನಿ. ಅಲ್ಲದಿಗೆ ಬೇಸಿಕ್ ತಾನೇ ಬರುತ್ತೆ, ಅದು ನೀವು ತಿಳ್ಕೊಂಡ್ರೆ ಸಾಕು. ಓಕೆ, ಎಸ್ ಸರ್, ನಮಗೇನು ಬೇಸಿಕ್ ಗೊತ್ತಾ ಇಲ್ಲರಿ, ನಮಗೆ ಈ ಲೆಸನ್ ತಿಳಿಯಂಗಿಲ್ಲ ರೀ ಅನ್ನೋ ಅಂಥದ್ದೇನೂ ಇಲ್ಲ. ಇಲ್ಲಿ ಹೈಯರ್ ಮ್ಯಾಥ್ ಕ್ಲಾಸ್ನಾಗ ಬಂದಿರಂದ್ರೆ ನೀವು ಸೊ ಬೇಸಿಕ್ ಎಲ್ಲಿ ಬಿಡಲಿ ಎಲ್ಲನೂ ಕಲ್ಕೊಂಡು ಹೋಗ್ತೀರಿ. ಕಲಿಯೋದಷ್ಟೇ ಅಲ್ಲ, ಸ್ಕೋರ್ ಮಾಡ್ತೀರಿ. ಓಕೆ, ನೋಡಿರಿ, ಇನ್ನೊಂದು ನಿಮಗೆ ಕನ್ನಡ ಓದಕ್ಕೆ ಬರ್ತೈತೆ ಬಾಯ್ರಿ, ಕನ್ನಡ ಓದಕ್ಕೆ ಬರೋಂಗಿಲ್ಲ ಸ್ಕೋರ್ ಮಾಡ್ಬೋದು. ಇಂಗ್ಲೀಷ್ ಓದಕ್ಕೆ ಬರ್ತೈತೆ ಮಾಡ್ಬೋದು, ಇಂಗ್ಲೀಷ್ ಓದಕ್ಕೆ ಬರೋಂಗಿಲ್ಲ ಆದರೂ ಸ್ಕೋರ್ ಮಾಡ್ಬೋದು. ಓಕೆ, ಸೊ ನಿಮ್ಗೆ ಹಂಗೆ ಬರ್ಬೇಕಂದ್ರೆ ನಿಮ್ಗೆ ಏನು ಮಾಡಬೇಕು, ನಮ್ಮ ಹೈಯರ್ ಮ್ಯಾಥ್ ಆನ್ಲೈನ್ ಆ್ಯಪ್ನಲ್ಲಿ ನೀವು ಹೋದ್ರೆ ಆ್ಯಪ್ನಾಗ ನಿಮಗೆ ಕೋರ್ಸ್ಗಳು ಸಿಗ್ತಾವೆ. ಅಲ್ಲಿ ಇದ್ರ ಜೊತೆಗೆ ಇನ್ನೂ ಭಾರಿ ಕಾನ್ಸೆಪ್ಟನ್ನು ಹೇಳ್ಕೊಡ್ಲಾಗತ್ತ. ಕನ್ನಡ ಓದಕ್ಕೆ ಬಂದರೂ ಆಯಿತು, ಓದಕ್ಕೆ ಬರ್ದವರು ಆಯಿತು, ಯಾವ ರೀತಿ ಕ್ವಶನ್ಸ್ಗಳಿಗೆ ಆನ್ಸರನ್ನ ಮಾಡಬಹುದು. ಸೊ ಇಲ್ಲೇನಾಗುತ್ತೆ, ನಿಮ್ಗೆ ಲಿಮಿಟೆಡ್ ಕ್ಲಾಸಸ್ಗಳು ಸಿಗ್ತಾವೆ. ಬಟ್ ಅಲ್ಲಿ ಹಾಗಲ್ಲ, ಅಲ್ಲಿ ಎಲ್ಲ ರೀತಿಯ ಒಂದು ನೀವು ಗಣಿತನ ಕಲಿಬಹುದು. ಓಕೆ, ಹಾಗಾದ್ರೆ ನಾವು ಇವತ್ತು ಸೊ ಈ ಒಂದು ಚಾಪ್ಟರ್ನಾಗ ಫಸ್ಟ್ ಕಾನ್ಸೆಪ್ಟ್ ನೀವು ಏನೇನು ಕಲಿತೀರ ಅನ್ನೋದು ಮೊದಲು ಹೇಳ್ತೀನಿ ನೋಡಿರಿ. ಎಸ್, ಮೊದಲೇದೇನು ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ಇದರೆ ಭಾಳ ಅಂದ್ರೆ ಭಾಳ ಈಜಿ ಐತಿ. ಕನ್ನಡದಾಗ ಹೇಳ್ತೀನಿ, ನಿಮಗೆ ಇಂಗ್ಲೀಷ್ನಾಗ ಹೇಳ್ತೀನಿ. ಅವರೇ ಇವರತ್ತಲ್ಲ ಎರಡು ಹಾಂ, CBSE ಇದ್ರೂ ಸಹಿತ ನೀವು ತಿಳ್ಕೊಬೋದಿಲ್ಲ. ಇಂಗ್ಲೀಷ್ ಮೀಡಿಯಮ್ ಸ್ಟೇಟ್ ಸಿಲೆಬಸ್ ಇದ್ರೂ ತಿಳ್ಕೊರಿ, ಕನ್ನಡ ಮೀಡಿಯಮ್ ಸ್ಟೇಟ್ ಸಿಲೆಬಸ್ ಇದ್ರೂ ತಿಳ್ಕೊರಿ. ಹಾಂ, ಎಲ್ಲರಿಗೂ ಅವಕಾಶ ಇದೆ ಕಲಿಯಾಕಲಿ. ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ಸೊ ಇದನ್ನು ನಾವು ಕನ್ನಡದಾಗ ಏನು ಹೇಳ್ತೀವಪ್ಪ ಅಂತಂದ್ರೆ, ಪಾಲಿನಾಮಿಯಲ್ ಅಂದ್ರೆ ಬಹುಪದೋಕ್ತಿ. ಕನ್ನಡದಾಗ ಹೆಂಗೆ ಓದ್ತೀವಿ ಇದನ್ನ, ಬಹುಪದೋಕ್ತಿಯ ಏನು ಡಿಗ್ರಿ ಅಂತ ಕರಿತೀವಿ. ಇದರೆ ಭಾಳ ಅಂದ್ರೆ ಭಾಳ ಈಜಿ ನೋಡ್ರಪ್ಪ. ನೆಕ್ಸ್ಟ್ ಸೆಕೆಂಡ್ ಏನು ಕಲಿತೀರಪ್ಪ ಅಂದ್ರೆ, ನೋಡಿರಿ ಏನು ಹೇಳ್ರಿ, ಗೆಸ್ ಮಾಡ್ಬೋದು ನೀವು. ಸೆಕೆಂಡ್ ಏನು ಕಲಿತೀರಿ ಇಲ್ಲಿ, ಸೆಕೆಂಡು ವ್ಯಾಲ್ಯೂ ಆಫ್ ದ ಪಾಲಿನಾಮಿಯಲ್. ಓಕೆ, ವ್ಯಾಲ್ಯೂ ಆಫ್ ದ P of X. ಓಕೆ, ಇಫ್ X is equal to K. K ಅಂದ್ರೇನು, ಯಾವುದೇ ಒಂದು ಎನಿ ರಿಯಲ್ ನಂಬರ್. ಓಕೆ, ಇಷ್ಟೈತೆ ನೋಡಪ್ಪ. ಹಾಂ, ಲೈನ್ ನೋಡ್ಬಿಟ್ಟು ನೀವು ಲೈನ್ ಭಾಳ ದೊಡ್ಡ ಹಾಕೋ, ಅದನ್ನ ಬಿಟ್ಟು ಬಿಡ್ರಿ, ನಿಮಗೆ ಸಣ್ಣದಾಗಿ ಹೇಳ್ಕೊಡ್ತೀನಿ. ಹಾಂ, ನೆಕ್ಸ್ಟ್ ನೋಡಿ, 3ನೇ ಕಾನ್ಸೆಪ್ಟ್ ಏನು, ಇದು ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ನಿಮಗೆ. ಹಾಂ, ಯಾಕಂದ್ರೆ ಇದನ್ನು ತಿಳ್ಕೊಂಡ್ರೆ ನೀವು ಶಾನೆ ಇದ್ದಂಗೆ ಇಲ್ಲಿ ತಿಳ್ಕೊತೀರಿ. ಹಾಂ, ಸೊ ಬೇರೆಯವ್ರಿಗೆ ನನ್ನ ಕ್ಲಾಸ್ನಾಗಿರೋಂಥ ವ್ಯತ್ಯಾಸ ಇದೆ. ಸೊ ಇದು ನಿಮ್ಮೊಂದು ಎಕ್ಸ್ಟ್ರಾ ಪಾಯಿಂಟ್ ಕಳಿಸ್ತೀನಿ. ಯಾಕೆ ಹೇಳ್ರಿ, ಅದು 80 ಔಟ್ ಆಫ್ 80 ಸ್ಕೋರ್ ಮಾಡೋಕ್ಕೆ ನಿಮ್ಗೆ ಹೆಲ್ಪ್ ಆಕೈತಿ. ಹಾಂ, ನೆಕ್ಸ್ಟ್ ನಂಬರ್ ಆಫ್ ಸೊಲ್ಯೂಷನ್ಸ್. ಓಕೆ, ನೆಕ್ಸ್ಟ್ ನೋಡಿರಿ, 4ನೇ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ, ಈ ವಿಡಿಯೋದಾಗ ಫಸ್ಟ್ ಪಾರ್ಟ್ದಾಗ 4ನೇ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ, ಏನು ಹೇಳ್ರಿ 4ನೇ ಕಾನ್ಸೆಪ್ಟು ಎಸ್ ರಿಲೇಷನ್ ಬಿಟ್ವೀನ್ ಕಾನ್ಸ್ಟಂಟ್ ಆ್ಯಂಡ್ ಯಾವುದು ಕೋಯಿಫಿಷಿಯಂಟ್. ಕಾನ್ಸ್ಟಂಟ್ ಆ್ಯಂಡ್ ಓಕೆ ಕೋಯಿಫಿಷಿಯಂಟ್ ಆಫ್ ವೇರಿಯೇಬಲ್. ಇಷ್ಟೈತೆ ನೋಡಿರಿ. ಇವು 4 ಕಾನ್ಸೆಪ್ಟ್
ಭಾಳ ಸಣ್ಣ ಸಣ್ಣ ಅದಾವು. ನಾ ಹೇಳ್ತೀನಿ ಸಣ್ಣ ಅಕ್ಕ ಮತ್ತು ಅವೇನು ಸಣ್ಣ ಇಲ್ಲ ಮತ್ತು ಏನು ರೀ ಸಣ್ಣ ಅಕ್ಕವು ನಾ ಸಣ್ಣದಾಗಿ ಹೇಳ್ತೀವಿ ಹಾಂ ಅಷ್ಟ ಸ್ವಲ್ಪ ಹೇಳ್ತೀನಿ, ಚೆನ್ನಾಗಿ ಹೇಳ್ತೀನಿ, ಸ್ಕೋರ್ ಬೋರ್ಡ್ ಅಂತ ಹೇಳ್ತೀನಿ ನಾವು ಹಾಂ. ಎಸ್ ನೋಡ್ಕೊರಿ ಗೊತ್ತಾಯ್ತಲ್ಲ. ಸೊ ಫಸ್ಟ್ ಕಾನ್ಸೆಪ್ಟಿಗೆ ನಾವು ಈಗೇನು ಮಾಡೋಣ ಹೋಗೋಣ. ಏನು ಹೇಳಿ ಫಸ್ಟ್ ಕಾನ್ಸೆಪ್ಟಾ ಡಿಗ್ರಿ ಆಫ್ ದ ಪೊಲಿನಾಮಿಯಲ್. ಸೊ ಇಲ್ಲಿ ಕೆಳಗಿನ ಪಾಯಿಂಟಾಗಿ ಕನ್ನಡ ಬರೋದು ಅಂತ ತಲೆ ಕಳಿಸ್ಕೊಳ್ರಿ, ಅದನ್ನ ಮತ್ತೆ ಹೇಳ್ತೀನಿ ನಿಮಗೆ ಇಲ್ಲಿ ಹಾಂ ಏನು ನೋಡ್ರಿ ಈಗ ಒಂದಿದ್ದು ಡಿಗ್ರಿ ಆಫ್ ದ ಪೊಲಿನಾಮಿಯಲ್. ಎಸ್ ನೋಡಿರಿ ಒಟ್ಟು ಒಂದು ಪೊಲಿನಾಮಿಯಲ್ ಅಂತ ಹೇಳ್ಬೇಕಾದ್ರೆ ನಮ್ಗೆ ಏನಿರಬೇಕು ನೋಡಿ. ಒಂದೇ ಎಕ್ಸಾಂಪಲ್ ಓಕೆ. ಸೊ 2x + 3 ಐತಿ, ಈ ರೀತಿ ಒಂದು ಪೊಲಿನಾಮಿಯಲ್ ಬರಿತೀವಿ ಹೌದಾ. ಇದಕ್ಕೇನಂತೀವಿ ಎಕ್ಸ್ಪ್ರೆಷನ್ ಅಂತೀವಿ, ಅಂದ್ರೆ ಕನ್ನಡದಾಗ ಏನಂತೀವಿ ಬೀಜೋಕ್ತಿ ಹೌದಾ. ಇದಕ್ಕೆ ನಾವೇನಂತೀವಿ ಎಕ್ಸ್ಪ್ರೆಷನ್. ಎಂಥ ಎಕ್ಸ್ಪ್ರೆಷನ್ ಅಲ್ಜಿಬ್ರಾಕ್ ಎಕ್ಸ್ಪ್ರೆಷನ್ ಇಂಗ್ಲೀಷ್ದಾಗ ಗೊತ್ತಾಕೈತೆ ನಿಮಗೆ ಹಾಂ. ಅಥವಾ ಕನ್ನಡದಾಗ ಏನಂತೀರಿ ಬೀಜಪದ ಅಥವಾ ಬೀಜೋಕ್ತಿ ಅಂತ ಕರಿತೀರಿ ಹೌದಾ. ಸೊ 2x + 3 ಅನ್ನೋಂಥದ್ದು ಎಕ್ಸಾಂಪಲ್ ತೊಗೊಂಡಿನಿ ನಾನು. ಹಂಗಾರೆ ಇದ್ರಾಗ ಏನೇನೈತಿಲ್ಲ ನಮಗೆ. ಸೊ ಇದೊಂದು ಕಾನ್ಸ್ಟೆಂಟ್ ಟರ್ಮ್ ಐತಿ, ರಿಯಲ್ ನಂಬರ್ ವಾಸ್ತವ ಸಂಖ್ಯೆ ಐತಿ. ಸೊ 2 ಅನ್ನೋದಕ್ಕೆ ನಮಗೆ ಏನೈತಿ ಈಗ ಇದು ಒಂದು ರಿಯಲ್ ನಂಬರ್ ವಾಸ್ತವ ಸಂಖ್ಯೆ ಐತಿ. ಹಾಗಾದ್ರೆ ಎಕ್ಸ್ಗೆ ನಾವೇನಂತೀವಿ ಎಕ್ಸ್ ಅಂದ್ರೆ ವೇರಿಯೇಬಲ್ ಹೌದಾ. ಸೊ ಎಕ್ಸ್ಗೆ ಏನಂತೀರಿ ವೇರಿಯೇಬಲ್. ಕನ್ನಡದಾಗ ನಾವೇನಂತೀವಿ ಇದಕ್ಕೆ ಚರಾಕ್ಷರ. ಸೊ ಇವಕ್ಕೆ ಏನಂತೀರಿ 3 ಮತ್ತು 2 ಇವಕ್ಕೆ ಸ್ಥಿರಾಂಕ ಅಂತ ಕರಿತೀರಿ ಹೌದಾ. ಸ್ಥಿರಾಂಕ ಕನ್ನಡದಾಗ ನೋಡಿರಿ ಓಕೆ. ಸ್ಥಿರಾಂಕ ಇದು ಕೂಡ ಏನು 2 ಅನ್ನೋದು ಕೂಡ ಸ್ಥಿರಾಂಕ. ಎಕ್ಸ್ ವೈ ಜೆಡ್ ಈ ರೀತಿ ಏನು ಬರ್ತಾವೋ ಅವಕ್ಕೆಲ್ಲ ನಾವೇನಂತೀವಿ ಇಲ್ಲಿ ವೇರಿಯೇಬಲ್, ಕನ್ನಡದಾಗ ಚರಾಕ್ಷರ ಅಂತ ಕರಿತೀವಿ. ಸೊ ಈ ರೀತಿ ನಾವು ಯಾವುದೇ ಒಂದು ಬಹುಪದೋಕ್ತಿ ಅಥವಾ ಬೀಜೋಕ್ತಿಯನ್ನು ನಾವು ಬರೆದಾಗ ಅದಕ್ಕೆ ನಾವೇನಂತೀವಿ ಲೀನಿಯರ್ ಪೊಲಿನಾಮಿಯಲ್ ಅಂತೀವಿ. ಸೊ ಯಾಕೆ ನಾವು ಇದನ್ನ ಲೀನಿಯರ್ ಪೊಲಿನಾಮಿಯಲ್ ಅಂತೀವಿ ನೋಡಿರಿ. ಹೋಗ್ಬೇಡ್ರಿ ನಿಮಗೆ ಫಸ್ಟ್ ಡಿಗ್ರಿ ಹೇಳ್ಬೇಕಲ್ಲ ಈಗ ಅದನ್ನ ಹೇಳ್ತೀನಿ ಹಾಂ. ಡಿಗ್ರಿ ಅಂದರೆ ನೋಡಿರಿ ಈ ನಮಗೆ ಈ ಒಂದು ಕೊಟ್ಟಂಥ ಪೊಲಿನಾಮಿಯಲ್ ಅಥವಾ ಏನೈತಿ ಬೀಜೋಕ್ತಿ ಒಳಗೆ ಸೊ ಚರಾಕ್ಷರದ ಘಾತ ಸಂಖ್ಯೆ ಎಷ್ಟೈತಿ ನೋಡಿರಿ. ಚರಾಕ್ಷರದ ಘಾತ ಸಂಖ್ಯೆ ಏನೂ ಕೊಟ್ಟಿಲ್ಲ ಅಂದರೆ ಏನಿರುತ್ತೆ ನಮಗೆ ಯಾವಾಗಲೂ ಇಲ್ಲಿ ಘಾತ ಸಂಖ್ಯೆ 1 ಇರುತ್ತೆ. ಅದಕ್ಕೆ ನಾವು ಇಂಗ್ಲೀಷ್ನಾಗ ಏನಂತೀವಿ ಪವರ್ ಆಫ್ ದ ವೇರಿಯೇಬಲ್. ವಾಟ್ ಈಸ್ ದ ಹೈಯೆಸ್ಟ್ ಪವರ್ ಆಫ್ ದ ವೇರಿಯೇಬಲ್ ಇರೋದ 1 ಐತಿ. ಹೈಯೆಸ್ಟ್ ಅನ್ನೋಕ್ಕಿಂತ ಇರೋದ 1 ಐತಿ ಅಂದ್ರೆ ಪವರ್ ಎಷ್ಟು ಇರುತ್ತೆ ಏನೂ ಕೊಟ್ಟಿಲ್ಲಪ್ಪ ಅಂದ್ರೆ 1 ಇರೋದು. ಇದನ್ನು ನೆನಪಿಡ್ಬೇಕು ನೀವು. ಪವರ್ ಕೊಟ್ಟಿಲ್ಲ ಅಂದರೆ 0 ಅನ್ನಂಗಿಲ್ಲ. ಪವರ್ 1 ಐತೆ ಅಂದರೆ ಎಷ್ಟು ಘಾತ ಸಂಖ್ಯೆ 1 ಅನ್ನಂಗೆ. ಯಾವಾಗ ನಮ್ಗೆ ಎಕ್ಸದ ಘಾತ ಸಂಖ್ಯೆ 1 ಇರುತ್ತೆ ಅದಕ್ಕೆ ಏನಂತೀವಿ ಡಿಗ್ರಿ 1 ಅಂತೀವಿ. ಇಷ್ಟ ನೋಡಿರಿ ಇಷ್ಟ ಏನು ರೀ ಚರಾಕ್ಷರದ ಘಾತ ಸಂಖ್ಯೆ ಕೇವಲ 1 ಮಾತ್ರ ಇತ್ತಂದ್ರೆ ಅದಕ್ಕೆ ಏನಂತೀವಿ ಡಿಗ್ರಿ 1. ಯಾವುದು ಡಿಗ್ರಿ ಆಫ್ ದ ಪೊಲಿನಾಮಿಯಲ್ 1 ಅಂದ್ರೆ ಏನು ಬಹುಪದೋಕ್ತಿಯ ಆಯ್ತಾ. ಸೊ ಬಹುಪದೋಕ್ತಿಯ ಡಿಗ್ರಿ ಎಷ್ಟ 1. ಸೊ ಯಾವ ಪೊಲಿನಾಮಿಯಲ್ ಡಿಗ್ರಿ 1 ಇರ್ತೈತಿ ಅದಕ್ಕೆ ನಾವು ಏನಂತೀವಿ ಲೀನಿಯರ್ ಪೊಲಿನಾಮಿಯಲ್ ಅಂತೀವಿ. ಏನು ಹೇಳ್ರಪ್ಪ ಲೀನಿಯರ್ ಪೊಲಿನಾಮಿಯಲ್. ಇಷ್ಟ ನೋಡ್ರಿ ಇಷ್ಟು ಕಾನ್ಸೆಪ್ಟ್ ಆದ್ರೆ ಮುಗೀತು ಡಿಗ್ರಿ ಆಫ್ ದ ಪೊಲಿನಾಮಿಯಲ್ 1 ಅದು ಓಕೆ. ಎಸ್ ಲೀನಿಯರ್ ಪೊಲಿನಾಮಿಯಲ್ ಗೊತ್ತಾಯ್ತಾ. ಒಂದೇ ನಿಮಿಷ ಹಾಂ ಬರ್ರಿ ಗೊತ್ತಾಯ್ತಲ್ಲ. ಚರಾಕ್ಷರ ಘಾತ ಸಂಖ್ಯೆ 1 ಇತ್ತಂದ್ರೆ ಅದಕ್ಕೆ ಅಂತೀವಿ ಡಿಗ್ರಿ 1 ಅಂತೀವಿ. ಆ ಬಹುಪದೋಕ್ತಿ ಡಿಗ್ರಿ ಅಷ್ಟ 1. ಡಿಗ್ರಿ 1 ಇತ್ತಂದ್ರೆ ಅದಕ್ಕೆ ಅಂತೀವಿ ಲೀನಿಯರ್ ಪೊಲಿನಾಮಿಯಲ್. ಕನ್ನಡದಾಗ ಏನಂತೀರಿ ಕನ್ನಡದಾಗ ಏನಂತೀರಿ ರೇಖಾತ್ಮಕ ಬಹುಪದೋಕ್ತಿ ಓಕೆ. ನೋಡಿರಿ ಕನ್ನಡದಾಗ ಏನಂತೀರಿ ಕನ್ನಡ ಒಂದು ಸ್ವಲ್ಪ ಎಕ್ಸಸ್ ಇರೋಂಗಿಲ್ಲ ಚೆನ್ನಾಗಿ ಸ್ವಲ್ಪ ಇದು ಮಾಡಿರಿ ನೀವು. ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಸೊ ಲೀನಿಯರ್ ಪೊಲಿನಾಮಿಯಲ್. ಇದನ್ನು ಯಾಕೆ ಲೀನಿಯರ್ ಅಂತೀವಿ ಸೆಕೆಂಡ್ ವಿಡಿಯೋದಾಗ ನೋಡೋಣ. ಏನಿಲ್ಲ ಸೆಕೆಂಡ್ ವಿಡಿಯೋದಾಗ ನೋಡೋಣ ಹಾಂ ಲೀನಿಯರ್ ಪೊಲಿನಾಮಿಯಲ್. ಇದರ ನಂತರ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ನಿಮಗೆ ನಾ ಹೇಳ್ಬೇಕಂದ್ರೆ ಓಕೆ ಚರಾಕ್ಷರ 1 ಇತ್ತು. ಎಷ್ಟು ಚರಾಕ್ಷರ ಅದು ಯಾವುದೇ ಇರಲಿ ಎಕ್ಸ್ ಇರಲಿ ವೈ ಇರಲಿ ಜೆಡ್ ಇರಲಿ. ಇನ್ನೊಂದು ಎಕ್ಸಾಂಪಲ್ ನೋಡಿರಿ 3y - 4 ಐತಿ ತಿಳ್ಕೊರಿ. ಹಂಗಾದ್ರೆ ಚರಾಕ್ಷರ ಏನೈತಿ y ಐತಿ. yದ ಘಾತ ಸಂಖ್ಯೆ ಎಷ್ಟೈತಿ ಪವರ್ 1 ಐತಿ ಓಕೆ. ಸೊ ವಾಟ್ ಈಸ್ ದ ವೇರಿಯೇಬಲ್ ಇಯರ್ ವೇರಿಯೇಬಲ್ ಇಸ್ y. ವಾಟ್ ಈಸ್ ದ ಪವರ್ ಆಫ್ ದ ವೇರಿಯೇಬಲ್ 1 ಐತಿ. ಹಂಗಾದ್ರೆ ನಾವು ಇದಕ್ಕೆ ಏನಂತೀವಿ ಲೀನಿಯರ್ ಪೊಲಿನಾಮಿಯಲ್ ಅಂತೀವಿ. ಗೊತ್ತಾಯ್ತಲ್ಲ ಏನಂತೀರಿ ಲೀನಿಯರ್ ಪೊಲಿನಾಮಿಯಲ್. ಮುಗಿತಟ್ಟ ಕಥೆ ಇದ್ರದ್ದು. ಹಂಗಾದ್ರೆ ಡಿಗ್ರಿ ಆಫ್ ದ ಲೀನಿಯರ್ ಪೊಲಿನಾಮಿಯಲ್ ಎಷ್ಟು ಇರುತ್ತೆ 1. ಸೊ ಇವೆಲ್ಲ ನಿಮಗೆ 1 ಮಾರ್ಕ್ಸಿಗೆ ಕೇಳ್ತಾರೆ.
ಸೊ ವಾಟ್ ಈಸ್ ಹಿಂಗೆ ಒಂದು ಎಕ್ಸಾಂಪಲ್ ಕೊಡ್ತಾರೋ. ಸೊ ವಾಟ್ ಈಸ್ ದ ಡಿಗ್ರಿ ಆಫ್ ದ ಪೊಲಿನಾಮಿಯಲ್ ಅಂತಾರೆ. ಎಷ್ಟು ಹೇಳ್ತೀರ ಅವಾಗ ಕುಲ್ಲ ಒಂದು ಏನು ಇಲ್ಲಂದ್ರೆ ಒಂದು ಡಿಗ್ರಿ ಆಫ್ ದ ಪೊಲಿನಾಮಿಯಲ್ 1. ನೆಕ್ಸ್ಟ್ ಅದಕ್ಕೇನಂತೀರಿ ಎಂಥ ಪೊಲಿನಾಮಿಯಲ್ ಅಂತೀರಿ ಲೀನಿಯರ್ ಪೊಲಿನಾಮಿಯಲ್. ಕ್ವಶನ್ ಹೆಂಗೆ ಕೇಳ್ತಾರೋ ಇಫ್ ದ ಡಿಗ್ರಿ ಆಫ್ ದ ಪೊಲಿನಾಮಿಯಲ್ ಈಸ್ 1 ದೆನ್ ವಿಚ್ ಟೈಪ್ ಆಫ್ ಪೊಲಿನಾಮಿಯಲ್ ಇಟ್ ಈಸ್. ಸೊ ಬಹುಪದೋಕ್ತಿ ಡಿಗ್ರಿ 1 ಆಗಿದ್ದರೆ ಅದು ಎಂಥ ಬಹುಪದೋಕ್ತಿ, ಅದು ರೇಖಾತ್ಮಕ ಬಹುಪದೋಕ್ತಿ. ಮುಗಿತು ನೋಡ್ರಿ ಇಷ್ಟ. ಎಸ್ ನೆಕ್ಸ್ಟ್ ಮುಂದಿನ ಟೈಪ್ ಬರೋದು ಯಾವುದು ಇದ್ರೊಳಗೆ ಡಿಗ್ರಿ 2 ಇದ್ರೆ. ಸೊ ಡಿಗ್ರಿ 2 ಇರಂದ್ರೆ ಏನು, ಯಾಕೆ ಹಂಗಂತೀರಿ ಅನ್ನೋಕೆ ಹುಚ್ಚುಡತ್ತೆ ಎಲ್ಲರಿಗೂ ಗಣಿತ ಮಾಸ್ತರೊಳಗೆ ಇಲ್ಲ. ಎದಕ್ಕಂತೀವಿ ಹೇಳ್ರಿ ನೋಡಿರಿ, x² - 3x - 4 ಇಷ್ಟೈತಿ. ಇದೊಂದು ಪೊಲಿನಾಮಿಯಲ್ ತೊಗೊಂಡೇನೆ. ಯಾಕೆ ಹೇಳ್ರಿ ನನಗೆ ಬೇಕಾಗಿತ್ತು ತೊಗೊಂಡೇನಿ. ನೋಡಿ x² - 3x - 4 ಐತಿ. ಸೊ ಚರಾಕ್ಷರ ಯಾವುದೈತಿ ಇಲ್ಲಿ ಎಕ್ಸ್ ಐತಿ, ಹೌದು ಇಲ್ಲಿ ಎಕ್ಸ್ ಐತಿ. ಸೊ ಕೇವಲ ಒಂದೇ ಚರಾಕ್ಷರ ಒಂದೇ ರೀತಿಯ ಚರಾಕ್ಷರ, ಅದಕ್ಕೆ ಏನಂತೀವಿ ಎಂಥ ಪೊಲಿನಾಮಿಯಲ್ ಇನ್ 1 ವೇರಿಯೇಬಲ್ ಅಂತ ಇರೋದಕ್ಕೆ. ಹೌದು ಏನು ಹೇಳ್ರಿ ಪೊಲಿನಾಮಿಯಲ್ ಇನ್ 1 ವೇರಿಯೇಬಲ್. ಸೊ ಒಂದು ವೇಳೆ ನೋಡಿರಿ x² + 3y ಈ ರೀತಿ ತಂದ್ರೆ ಏನಂತೀರಿ ಜಡ್ ಐತಿ. ಸೊ ಎಕ್ಸ್ ಐತಿ, y ಐತಿ, ಜಡ್ ಐತಿ. ಇದಕ್ಕೆ ಏನಂತೀರಿ ಪೊಲಿನಾಮಿಯಲ್ ಇನ್ 3 ವೇರಿಯೇಬಲ್. ಅಥವಾ ಇಷ್ಟ ಐತೆ ಅಂದ್ರೆ ಏನಂತೀರಿ x y ಎರಡು ಅದಾವು, ಇಂಥದಕ್ಕೆ ಏನಂತೀರಿ ಪೊಲಿನಾಮಿಯಲ್ ಇನ್ 3 ವೇರಿಯೇಬಲ್ ಅಂತೀವಿ. ಬಟ್ ನಮಗೆ ಅವೆಲ್ಲ ಸ್ಟಡಿ ಇಲ್ಲ. ಈಗ ನಮ್ಗೆ ಅಭ್ಯಾಸ ಕೇವಲ ಪೊಲಿನಾಮಿಯಲ್ ಇನ್ 1 ವೇರಿಯೇಬಲ್ ಮ್ಯಾಗ ಸ್ಟಡಿ ಐತಿ ಅಷ್ಟು ತಿಳ್ಕೊ. x² - 3x - 4 ಐತಿ. ಸೊ ಹೈಯೆಸ್ಟ್ ಪವರ್ ಆಫ್ ದ ವೇರಿಯೇಬಲ್, ಹೌದು. ಸೊ ಹೆಚ್ಚಿನ ಘಾತ ಸಂಖ್ಯೆ ಎಷ್ಟೈತಿ ನಮಗೆ, ಈ ಘಾತ ಸಂಖ್ಯೆ 1 ಐತಿ ಇಲ್ಲಿ, ಈ ಚರಾಕ್ಷರದ ಘಾತ ಸಂಖ್ಯೆ 2 ಐತಿ. ಹಂಗಾರೆ ಹೈಯೆಸ್ಟ್ ಯಾವುದೈತಿ 1 ದೊಡ್ಡದು 2 ದೊಡ್ಡದು 2 ದೊಡ್ಡದು ಆಬ್ವಿಯಸ್ಲಿ 2 ದೊಡ್ಡದು. ಸೊ ಹೈಯೆಸ್ಟ್ ಪವರ್ ಆಫ್ ದ ಪೊಲಿನಾಮಿಯಲ್ 2 ಐತಂದ್ರೆ ಅದಕ್ಕೆ ನಾವೇನಂತೀವಿ. ಸೊ ಡಿಗ್ರಿ ಆಫ್ ದ ಪೊಲಿನಾಮಿಯಲ್ ಈಸ್ ಎಷ್ಟು, ಡಿಗ್ರಿ ಆಫ್ ದ ಪೊಲಿನಾಮಿಯಲ್ ಈಸ್ 2. ಏನು ಹೇಳ್ರಿ 2. ಡಿಗ್ರಿ ಆಫ್ ದ ಪೊಲಿನಾಮಿಯಲ್ ಈಸ್ 2. ಹಂಗಾದ್ರೆ ಯಾವಾಗ ನಮ್ಗೆ ಡಿಗ್ರಿ ಆಫ್ ದ ಪೊಲಿನಾಮಿಯಲ್ 2 ಇರ್ತೈತಿ ಅಂಥ ಒಂದು ಪೊಲಿನಾಮಿಯಲ್ ನಾವೇನಂತೀವಿ, ನಿಮಗೆ ಹೆಂಗೆ ಹೆಸರಿಟ್ಟಾರೋ ಹಂಗೆ ಅದಕ್ಕೂ ಹೆಸರಿಟ್ಟಾರ. ಏನು ಹೇಳ್ರಿ ಸಾರಿ ಏನಂತೀವಿ ಅದಕ್ಕೆ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್. ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ನಿಮಗೆ ಹೆಸರಿಟ್ಟಾರಲ್ಲ. ಮತ್ತು ಹಂಗೆ ಡಿಗ್ರಿ 2 ಇದ್ರೆ ಅದಕ್ಕೆ ಏನಂತೀವಿ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್. ಸೊ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅನ್ಬೇಕಾರೆ ಡಿಗ್ರಿ ಎಷ್ಟು ಇರಬೇಕು 2 ಇರಬೇಕು. ಆಯ್ತಾ ನೋಡಿ ಬರೀ ಇಷ್ಟ ಬರೋದ್ರೆ ಏನಾಯಿತು ಲೀನಿಯರ್ ಪೊಲಿನಾಮಿಯಲ್ದು. ಯಾಕೆ ಪವರ್ 1 ಐತಿ, ಬಟ್ ನಮ್ಮ ಒಂದು ಎಕ್ಸ್ಟ್ರಾ ಬಂತಿಲ್ಲ. ಪವರ್ ಎಷ್ಟೈತಿ ಎಕ್ಸ್ದ 2 ಐತಿ. ಹಂಗಾದ್ರೆ ಇದು ಡಿಗ್ರಿ ಎಷ್ಟು ನಮ್ಗೆ 2. ಯಾವುದೇ ಪೊಲಿನಾಮಿಯಲ್ ಡಿಗ್ರಿ 2 ಇರ್ತೈತಿ ಅಂಥ ಪೊಲಿನಾಮಿಯಲ್ಗೆ ನಾವೇನ್ತೀವಿ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್. ಕನ್ನಡದಾಗ ನಾವೇನು ಹೇಳ್ತೀವಿ ವರ್ಗ ಬಹುಪದೋಕ್ತಿ. ಓಕೆ ಏನಂತೀವಿ ವರ್ಗ ಬಹುಪದೋಕ್ತಿ. ಸೊ ವರ್ಗ ಬಹುಪದೋಕ್ತಿ ಡಿಗ್ರಿ ಎಷ್ಟು ಇರ್ತೈತಿ, ಊಟ ಕೇಳ್ತಾರೆ ಕ್ವಶನ್ ಹೇಳಕ್ಕೆ ಬರ್ಬೇಕು. ವರ್ಗ ಬಹುಪದೋಕ್ತಿ ಡಿಗ್ರಿ ಎಷ್ಟು ಇರ್ತೈತಿ 2 ಇರ್ತೈತಿ. ಅಥವಾ ಊಟ ಹೆಂಗೆ ಕೇಳ್ತಾರೋ ಡಿಗ್ರಿ ಆಫ್ ದ ಪೊಲಿನಾಮಿಯಲ್ 2 ಇದ್ರೆ ಆ ಪೊಲಿನಾಮಿಯಲ್ಗೆ ಏನಂತ ಹೆಸರಿಸ್ತೀವಿ, ಅದನ್ನು ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ದಟ್ಸ್ ಆಲ್, ಮುಗಿತು ಕಾನ್ಸೆಪ್ಟ್. ಇಲ್ಲಿಗೆ ಇಷ್ಟ ಇದೆ. ಹಿಂಗೆ ನೋಡ್ರಿ, ಒಂದು ವೇಳೆ ಇಲ್ಲೇನಾದರೂ ನಿಮ್ಗೆ 3 ಕೊಟ್ಟಿದ್ರಂದ್ರೆ ಏನು ಮಾಡ್ತಿದ್ರಿ, ನೋಡಿ x³ - 3x² - 4x + 5 ಈ ರೀತಿ ಐತೆ ಒಂದು ಪೊಲಿನಾಮಿಯಲ್ ಕೊಟ್ಟನ್ಯಾಗ. ಇದ್ರೊಳಗೆ ನಿಮ್ಗೆ ಹೈಯೆಸ್ಟ್ ಪವರ್ ಎಷ್ಟೈತಿ ಈಗ ನೋಡಿರಿ, ಕಂತಾಗ ನೋಡಿರಿ ಎಷ್ಟೈತಿ ಹೈಯೆಸ್ಟ್ ಪವರ್. ಇಲ್ಲಿ ಎಕ್ಸ್ ಐತಿ, ಇದ್ರ ಘಾತ 1 ಐತಿ, ಇಲ್ಲಿ ಎಕ್ಸ್ ಐತಿ, ಘಾತ ಸಂಖ್ಯೆ 2 ಐತಿ, ಇಲ್ಲಿ ಎಕ್ಸ್ ಐತಿ, ಅದರ ಪವರ್ 3 ಐತಿ. ಒಟ್ಟಾರೆ ಈ ಪೊಲಿನಾಮಿಯಲ್ ಹೈಯೆಸ್ಟ್ ಪವರ್ ಎಷ್ಟೈತಿ 3 ಐತಿ. ಹಂಗಾದ್ರೆ ಡಿಗ್ರಿ ಎಷ್ಟು ಇದ್ರದ್ದು, ಡಿಗ್ರಿ 3. ಒಟ್ಟು ಆ ಕಡೆ ಎಲ್ಲಿ ಒಳಗಡೆಂಗಿಲ್ಲ, ಏನೂ ಬಾಯಟ್ ಮಾಡೋಂಗಿಲ್ಲ. ಗಣಿತ ಅಂದ್ರೆ ಏನು ಎಲ್ಲ ಕ್ವಶನ್ದಾಗ ಇರತ್ತೆ, ಉತ್ತರ ಏನು ಬರೀಬೇಕು ಅದನ್ನ ನೋಡ್ಕೊಂಡು ತಲೆ ಓಡಿಸಿ ಬರೀಬೇಕು. ತಲೆ ಓಡಿಸ್ತೀರಿ, ಬೇರೆ ಯಾವ ಸಬ್ಜೆಕ್ಟ್ನೂ ತಲೆ ಓಡಿಸೋಂಗಿಲ್ಲ. ಮ್ಯಾಥ್ಸ್ ಸೈನ್ಸ್ ಎರಡು ತಲೆ ಓಡಿಸೋ, ಅದಕ್ಕೆ ವ್ಯಾಲ್ಯೂ ಜಾಸ್ತಿ. ಎದಕ್ಕೆ ತಲೆ ಖರ್ಚು ಮಾಡ್ತಿರಲ್ಲ ಅದಕ್ಕೆ ಆಯ್ತಲ್ಲ. ಏನೋ ಡಿಗ್ರಿ ಆಫ್ ದ ಪೊಲಿನಾಮಿಯಲ್ 3 ನೋಡಿರಿ. ಈ 3 ಅನ್ನೋದು ನಮ್ಗೆ ಇಲ್ಲೇ ಐತಿ, ಆನ್ಸರ್ ಇಲ್ಲೇ ಐತಿ, ಕ್ವಶನ್ನು ಇಲ್ಲೇ ಐತಿ. ಎಷ್ಟು ಈಸಿ ನೋಡ್ರಿ ಇದು. ನೆಕ್ಸ್ಟಾ. ಸೊ ಹಂಗಾದ್ರೆ ಡಿಗ್ರಿ ಆಫ್ ದ ಪೊಲಿನಾಮಿಯಲ್ 3 ಇದ್ರೆ ಅದಕ್ಕೆ ಎಂಥ ಪೊಲಿನಾಮಿಯಲ್ ಅಂತೀರಿ, ಅದಕ್ಕೇನಂತೀವಿ ಕ್ಯೂಬಿಕ್ ಪೊಲಿನಾಮಿಯಲ್. ಆಯ್ತಾ.
ಸೊ ಭಾಳ ಅಂದ್ರೆ ಭಾಳ ಸಿಂಪಲ್ ಅದ ಇವು. ಗಣಿತ ಅಂದ್ರೆ ಈಜಿ ತಿಳ್ಕೊಂಬಿಡ್ರಿ ನೀವು. ಏನೈತೆ ರೀ, ಡಿಗ್ರಿ ಆಫ್ ದ ಪೊಲಿನಾಮಿಯಲ್ 3 ಇತ್ತಂದ್ರೆ ಅದು ಎಂಥ ಬಹುಪದೋಕ್ತಿ? ಇಂಗ್ಲೀಷ್ನಾಗ ಕ್ಯೂಬಿಕ್ ಪೊಲಿನಾಮಿಯಲ್ ಅಂತೀರಿ, ಕನ್ನಡದಾಗ ಏನಂತೀವಿ? ಈ ವರ್ಗವನ್ನು ತೆಗೆದು ಏನಂತೀರಿ? ಕ್ಯೂಬಿಕ್ಗೆ ಘನ ಬಹುಪದೋಕ್ತಿ. ಆಯಿತಾ? ಘನ ಬಹುಪದೋಕ್ತಿ, ಇಂಗ್ಲೀಷ್ ಒಳಗೆ ಕ್ಯೂಬಿಕ್ ಪೊಲಿನಾಮಿಯಲ್. ಓಕೆ, ಸಾಕು. ಇಲ್ಲಿ ತನಕ ಅಷ್ಟೇ ಕೇಳ್ತಾರೆ ನೀವು ಡಿಗ್ರಿ, ಇದಕ್ಕಿಂತ ಹೆಚ್ಚು ಹೋಗಂಗಿಲ್ಲ. ಯಾಕೆ ಹೇಳ್ರಿ? ಅವ್ರಿಗೆ ಗೊತ್ತೈತಿ ನಿಮಗೆ ಅಷ್ಟು ಕಲಿಸ್ಬೇಕು ಅಂಥೇಳಿ. ಹಾಂ, ಆಯ್ತಲ್ಲ, ಇಷ್ಟ ನೋಡ್ರಪ್ಪ. ಹಾಂ, ಆಮೇಲೆ ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಕ್ವಶನ್ಗಳನ್ನ ಅಥವಾ ಪೊಲಿನಾಮಿಯಲ್ನ ಹೆಂಗೆ ಕೊಡ್ಬೋದು? ಅವರ ಪೂರ್ತಿ ಕೊಡೋಂಗಿಲ್ಲ, ಅರ್ಧಂಬರ್ಧ ಕೊಡ್ತಾರೆ. x³ - x². ಹೌದಾ? ಈ ಪೊಲಿನಾಮಿಯಲ್ದ ಡಿಗ್ರಿ ಎಷ್ಟು ಕೇಳ್ತಾರಪ್ಪ. ಯಾಕೆ ಹೇಳ್ರಿ? ಇಲ್ಲಿ ಮುಂದೆ ಎಕ್ಸ್ ಟರ್ಮು ಕೊಟ್ಟಿಲ್ಲ, ಇಲ್ಲಿ ಕಾನ್ಸ್ಟಂಟ್ ಟರ್ಮನ್ನು ಕೊಟ್ಟಿಲ್ಲ. ಹಂಗಾದ್ರೆ ಈ ಪೊಲಿನಾಮಿಯಲ್ದ ಹೈಯೆಸ್ಟ್ ಡಿಗ್ರಿ ಎಷ್ಟು? 3 ಐತಿ. ಹಂಗಾದ್ರೆ ಡಿಗ್ರಿ ಎಷ್ಟಿಲ್ಲಿ ಪೊಲಿನಾಮಿಯಲ್ದ? ಡಿಗ್ರಿ 3. ಡಿಗ್ರಿ 3 ಐತಿ ಅಂದರೆ ಎಂಥ ಪೊಲಿನಾಮಿಯಲ್ ಇದೆ? ಕ್ಯೂಬಿಕ್ ಪೊಲಿನಾಮಿಯಲ್. ಓಕೆ, ಹಾಂ ನೋಡಿರಿ. ನೆಕ್ಸ್ಟ್, P ಆಫ್ x = ax + b. ಹಂಗಾದ್ರೆ ಇದು ಎಂಥ ಪೊಲಿನಾಮಿಯಲ್ಪ? ಅಥವಾ ಇದು ಯಾವ ಡಿಗ್ರಿ? ಡಿಗ್ರಿ ಎಷ್ಟಿದ್ರದ? ನಂಬರ್ ಕೊಟ್ಟಿಲ್ಲ, ನಂಬರ್ ಬದಲಿ ಏನು ಕೊಟ್ಟಾರ? ಎ ಕಾನ್ಸ್ಟಂಟ್ ಟರ್ಮ್ ರಿಯಲ್ ನಂಬರ, ಬಿ ಅನ್ನೋದೊಂದು ರಿಯಲ್ ನಂಬರ್. ಎರಡು ಏನೋ ವಾಸ್ತವ ಸಂಖ್ಯೆಗಳು. ಹೌದು, ax + b. ಹಂಗಾರೆ ಇದು ಎಂಥ ಪೊಲಿನಾಮಿಯಲ್ ಅಥವಾ ಡಿಗ್ರಿ ಎಷ್ಟಿದ್ರದ? ಚರಾಕ್ಷರ ಎಷ್ಟೈತಿ? ಎಕ್ಸ್ ಐತಿ. ಚರಾಕ್ಷರದ ಘಾತ ಸಂಖ್ಯೆ ಎಷ್ಟೈತಿ? 1 ಐತಿ. ಹೌದಾ? ದ ಪವರ್ ಆಫ್ ದ ವೇರಿಯಬಲ್ ಈಸ್ 1. ದ್ಯಾಟ್ಸ್ ವೈ ದಿಸ್ ಪೊಲಿನಾಮಿಯಲ್ ಈಸ್ ಲೀನಿಯರ್ ಪೊಲಿನಾಮಿಯಲ್. ಆಯಿತಾ? ಇದು ಲೀನಿಯರ್ ಪೊಲಿನಾಮಿಯಲ್. ದಿಸ್ ಈಸ್ ವಾಟ್ ದ ಜನರಲ್ ಫಾರ್ಮ್ ಆಫ್ ಲೀನಿಯರ್ ಪೊಲಿನಾಮಿಯಲ್. ಇದಕ್ಕೇನಂತೀವಿ? ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ. ಓಕೆ, ಸಂಖ್ಯೆ ಕೊಡೋ ಬದಲಿ ನಾವೇನು ಮಾಡ್ತೀವಿ? ಜನರಲಾಗಿ ಎ ಮತ್ತು ಬಿ ಅನ್ನು ತೊಗೋತೀವಿ. ಎ ಅನ್ನೋದು ಒಂದು ರಿಯಲ್ ನಂಬರ, ಬಿ ಅನ್ನೋದು ರಿಯಲ್ ನಂಬರ, ಎಕ್ಸ್ ಅನ್ನೋದು ಏನು? ಚರಾಕ್ಷರ. ಎಸ್. ನೆಕ್ಸ್ಟ್, ಸೊ P ಆಫ್ x = ax² + bx + c. ಹಂಗಾರೆ ಇದು ಎಂಥ ಪೊಲಿನಾಮಿಯಲ್ ಹೇಳ್ರಿ? ಯಾವ ಪೊಲಿನಾಮಿಯಲ್ ಇದು? ಸ್ಕ್ವೇರ್ ಬಂದೈತಿ. 2 ಐತಿ. 2 ಐತಿ ಅಂದ್ರೆ ಡಿಗ್ರಿ ಎಷ್ಟು ಆಯ್ತು? 2 ಆಯ್ತು. 2 ಅಂದ್ರೆ ಏನು? ಎಂಥ ಪೊಲಿನಾಮಿಯಲ್? ಹಾಂ, ಕರೆಕ್ಟ್ ಐತಿ. ನೀವು ವಿಚಾರ ಮಾಡಿದ್ದೆ ಎಂಥದ್ದು? ಕ್ವಾಡ್ರಾಟಿಕ್ ಪೊಲಿನಾಮಿಯಲ್. ಎಲ್ಲ ಅಲ್ಲೇ ಐತಿ. ಗಣಿತವಾಗಿ ಹುಡುಕ್ಯಾಡೋದು ಏನೂ ಇಲ್ಲ, ಹೊರ ಹೋಗಿ ಕೊಟ್ಟದ್ರಾಗ ಎಲ್ಲ ಇರ್ತೈತಿ. ಹಾಂ, ಹೌದು. ಪವರ್ ಎಷ್ಟೈತಿ? 2 ಐತಿ ಅಂದ್ರೆ ಡಿಗ್ರಿ ಎಷ್ಟು? 2. ಡಿಗ್ರಿ 2 ಇದ್ರೆ ಎಂಥ ಪೊಲಿನಾಮಿಯಲ್? ಕ್ವಾಡ್ರಾಟಿಕ್ ಪೊಲಿನಾಮಿಯಲ್, ವರ್ಗ ಬಹುಪದೋಕ್ತಿ. ಓಕೆ, ಹಾಗಾದರೆ ಇಲ್ಲಿ ಎ ಅನ್ನೋದೇನು? ಇದು ಕೂಡ ರಿಯಲ್ ನಂಬರ. ಬಿ ಅನ್ನೋದೇನು? ರಿಯಲ್ ನಂಬರ. ಸಿ ಅನ್ನೋದೇನು? ಕಾನ್ಸ್ಟಂಟ್, ಅದು ಕೂಡ ರಿಯಲ್ ನಂಬರ್. ಒಂದು ಕಂಡೀಷನ್ ನೋಡಿರಿ, ಯಾವುದೇ ಪೊಲಿನಾಮಿಯಲ್ ಇರಲಿ, ಅದ್ರದ್ದು ಹೈಯೆಸ್ಟ್ ಪವರ್ ಎಷ್ಟೈತಲ್ಲ, ಯಾವ ಚರಾಕ್ಷರ ಐತಲ್ಲ, ಅದ್ರದ್ದು ಕೊಯಿಫಿಷಿಯಂಟ್ ಏನಾಗಿರ್ಬೋದು? 0 ಆಗಿರೋಂಗಿಲ್ಲ. ಒಂದು 0 ಆದ್ರೆ ಏನಾಕೈತಿ? ಆ ಟೋಟಲ್ ಟರ್ಮ್ 0 ಆಯ್ತಂದ್ರೆ ಅದು ನೀವು ಕೊಟ್ಟಂಥ ಪೊಲಿನಾಮಿಯಲ್ ಆಗೋದಿಲ್ಲ. ಆಯಿತಾ? ಒಂದು ವೇಳೆ ನೋಡಿರಿ, ಇಫ್ a = 0, ಹೌದಾ? ಇಲ್ಲಿ a = 0 ಆದ್ರೆ ನಮಗೇನಾಯಿತು? ax² ಅಂತ ಈ ಫಸ್ಟ್ ಟರ್ಮ್ ಐತಿ, ಅದು 0 ಆಕೈತಿ. ಸೊ ಇದು 0 ಆದ್ರೆ ಮುಂದೆ ಏನಾಯ್ತು? ಇದಷ್ಟು ಉಳಿತ. ಹಂಗಾರೆ ಇದು ಎಂಥ ಪೊಲಿನಾಮಿಯಲ್ ಆಕೈತಿ? bx + c ಅಂದ್ರೆ ಚರಾಕ್ಷರ 1 ಆಕೈತಿ. ಅವಾಗ ಏನಾಕೈತಿ? ಇದು ನಮಗೆ ಲೀನಿಯರ್ ಪೊಲಿನಾಮಿಯಲ್ ಅಂತೇಳಿ ಕರೆಸ್ಕೊಳ್ತೈತಿ. ಆಯಿತಾ? ಸೊ ಹಾಗಾಗಿ ಯಾವುದೇ ಒಂದು ಪೊಲಿನಾಮಿಯಲ್ ಇದ್ದರೂ ಅದ್ರ ಕಂಡೀಷನ್ ಏನಾಗಿರಬೇಕು? ದ ಫಸ್ಟ್ ಟರ್ಮ್ದ ಕೊಯಿಫಿಷಿಯಂಟ್ ಏನೈತಿ? ಅದು 0 ಆಗಿರೋಂಗಿಲ್ಲ. a ≠ 0. ಓಕೆ, ಎ ನೆವರ್ ಬಿ 0. ಇಲ್ಲಿ ನೋಡಿರಿ, ax + b ಐತಿ. ಸೊ ಇರುವಂಥ ಚರಾಕ್ಷರ ಘಾತ ಸಂಖ್ಯೆ 1 ಐತಿ. ಅದರ ಕೊಯಿಫಿಷಿಯಂಟ್ ಅಂದ್ರೆ ಸಹಗುಣಕ್ಕೆ ಏನಾಗಿರೋಂಗಿಲ್ಲ? ಯಾವಾಗೂ 0 ಆಗಿರೋಂಗಿಲ್ಲ. ದಟ್ ಈಸ್ ಕಂಡೀಷನ್. a ≠ 0. ಇಷ್ಟು ಗೊತ್ತಿರಲಿ. ಹಂಗಾದ್ರೆ ಇದಕ್ಕೆ ನಾವೇನಂತೀವಿ ಈಗ? ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ. ಜನರಲ್ ಆಗಿ ಅಂದರೆ ಯಾವುದೋ ನಂಬರ್ ಕೊಟ್ಟರೆ ಜನರಲಾಗಿ ನಾವು ಏನಂತೀವಿ? ax² + bx + c ಬರಿತೀವಿ. ನೆಕ್ಸ್ಟ್ ನೋಡಿರಿ, P ಆಫ್ x = ax³ + bx² + cx + d. ಹಾಂ, ಈಗ ನೀವು ಇಂದು ಹೇಳ್ಬೋದಲ್ಲ, ಎಂಥ ಪೊಲಿನಾಮಿಯಲ್ ಇದು? ಡಿಗ್ರಿ ಎಷ್ಟೈತಿ? 3 ಐತಿ. 3 ಐತಿ ಅಂದ್ರೆ ಎಂಥ ಪೊಲಿನಾಮಿಯಲ್? ಕ್ಯೂಬಿಕ್ ಪೊಲಿನಾಮಿಯಲ್, ಘನ ಬಹುಪದೋಕ್ತಿ. ಓಕೆ, ಈ ಅನ್ನೋದು ಕೂಡ ನಮಗೇನಿದೆ? ಮತ್ತು ರಿಯಲ್ ನಂಬರ, ಬಿ ಇಸ್ ರಿಯಲ್ ನಂಬರ, ಸಿ ಇಸ್ ರಿಯಲ್ ನಂಬರ, ಡಿ ಇಸ್ ಕಾನ್ಸ್ಟಂಟ್, ದಟ್ ಇಸ್ ಆಲ್ಸೋ ಒನ್ ರಿಯಲ್ ನಂಬರ್. ಇಲ್ಲಿ ಕೂಡ ನಮ್ಗೆ ಏನಾಗಿರೋಲ್ಲ? ಫಸ್ಟ್ ಟರ್ಮ್ ನೆವರ್ ಬಿ = 0. ದಟ್ ಈಸ್ ದ ಕೊಯಿಫಿಷಿಯಂಟ್ a ≠ 0. ಹೌದಾ? ಫಸ್ಟ್ ಟರ್ಮ್ ಅಂತ ಹೇಳೋದು ಈ ಕಡೆಯಿಂದ ಎನ್ಸಂಗಿಲ್ಲ. ಫಸ್ಟ್ ಟರ್ಮ್ ಈ ಕಡೆಯಿಂದ ಎನಿಸ್ಬೇಕು. ಹಾಂ, ಅದು ಗೊತ್ತಿರಲಿ. ಆಯಿತಾ? ಇದು ಫಸ್ಟ್ ಟರ್ಮ, ಸೆಕೆಂಡ್ ಟರ್ಮ, ಥರ್ಡ್ ಟರ್ಮ, ಫೋರ್ತ್ ಟರ್ಮ. ಇಲ್ಲಿ ಫಸ್ಟ್ ಟರ್ಮ, ಸೆಕೆಂಡ್ ಟರ್ಮ, ಥರ್ಡ್ ಟರ್ಮ್. ಇದು ಫಸ್ಟ್ ಟರ್ಮ, ಸೆಕೆಂಡ್ ಟರ್ಮ್. ಸೊ ಫಸ್ಟ್ ಟರ್ಮ್ದಾಗ ಚರಾಕ್ಷರದ ಹಿಂದ್ಗಡೆ ಏನಿರುತ್ತೆ ಅದಕ್ಕೆ ನಾವು ಏನಂತೀವಿ? ಕೊಯಿಫಿಷಿಯಂಟ್, ಸಹಗುಣಕ ಅಂತೀವಿ.
ಇದನ್ನೆಲ್ಲ ನೀವು 7th ಕಲ್ತಿರ್ತೀರಿ. ಕೋಎಫಿಷಿಯಂಟ್ ಅಂದ್ರೇನು, ಟರ್ಮ್ ಅಂದ್ರೇನು, ಅದಕ್ಕೆ ಹೇಳಿನ ಅಲ್ಲಿ ಏನೂ ಗೊತ್ತಿಲ್ಲ ಅಂದರೆ ಬಿಟ್ಟು ಬಿಡ್ರಿ, ಚಿಂತೆ ಬೇಡ, ಇಲ್ಲಿ ಕಲೀರಿ. ಆಯಿತಾ? ಹಾಂ, ಎಕ್ಸ್ ಕ್ಯೂಬ್ನ ಸಹಗುಣಕ ಎಷ್ಟು? ಎ. ಎಕ್ಸ್ ಸ್ಕ್ವೇರ್ನ ಸಹಗುಣಕ ಏನು? ಬಿ. ಎಕ್ಸ್ನ ಸಹಗುಣಕ ಏನು? ಸಿ. ಡಿ ಏನು? ಕಾನ್ಸ್ಟೆಂಟ್. ಓಕೆ, ಎಸ್. ಇದು ಒಟ್ಟಾರೆಯಾಗಿ ಡಿಗ್ರಿ ಆಫ್ ದ ಪೊಲಿನಾಮಿಯಲ್. ಇದು ನಿಮ್ಗೆ ಫಸ್ಟ್ ಕಾನ್ಸೆಪ್ಟ್ ಮುಗಿತಿಲ್ಲಿ. ಓಕೆ, ಹಂಗಾದ್ರೆ ಸೆಕೆಂಡ್ ಕಾನ್ಸೆಪ್ಟ್ನ ಏನಂತ ಹೇಳಿನೀಗ, ಹಾಂ, ದ ವ್ಯಾಲ್ಯೂ ಆಫ್ ಪೊಲಿನಾಮಿಯಲ್ when x equal to k. ಆಯ್ತಾ? ಇದು ಫಸ್ಟ್ ಕಾನ್ಸೆಪ್ಟ್ ನೋಡಿರಿ, ಮುಗಿತದೆ ಡಿಗ್ರಿ ಆಫ್ ದ ಪೊಲಿನಾಮಿಯಲ್. ಇನ್ನು ಸೆಕೆಂಡ್ ಕಾನ್ಸೆಪ್ಟ ಅದು ಭಾಳ ಅಂದ್ರೆ ಭಾಳ ಈಸಿ ಐತಿ ನೋಡಿರಿ. ಏನು ಹೇಳ್ರಿ ಸೆಕೆಂಡ್ ಕಾನ್ಸೆಪ್ಟ? ದ ವ್ಯಾಲ್ಯೂ ಆಫ್ ದ ಪೊಲಿನಾಮಿಯಲ್, ವ್ಯಾಲ್ಯೂ ಆಫ್ ದ ಪೊಲಿನಾಮಿಯಲ್ ಅಂದ್ರೇನು? ಬಹುಪದೋಕ್ತಿಯ ಬೆಲೆ. ವ್ಯಾಲ್ಯೂ ಆಫ್ ದ ಪೊಲಿನಾಮಿಯಲ್ ಪಿ ಆಫ್ ಎಕ್ಸ್ ಎಟ್ ಎಕ್ಸ್ ಈಕ್ವಲ್ ಟು ಕೆ. ಆಯ್ತಾ? ಹಂಗಾದ್ರೆ ಇಲ್ಲಿ ಕೆ ಅಂತ ಒಂದು ಕೆ ಅಂದ್ರೆ ಏನು? ವ್ಯಾಲ್ಯೂ ಅಂದ್ರೆ ಬೆಲೆ. ಎದ್ರ ಬೆಲೆ? ಬಹುಪದೋಕ್ತಿ ಬೆಲೆ. ಯಾವಾಗ ಪಿ ಆಫ್ ಎಕ್ಸ್ ಯಾವಾಗ ಎಕ್ಸ್ ಈಕ್ವಲ್ ಟು ಕೆ ಆಗಿರುತ್ತೆ ಆವಾಗ ಅದ್ರ ಬೆಲೆ ಏನು ಅಂತೇಳಿ. ಭಾಳ ಅಂದ್ರೆ ಭಾಳ ಸಿಂಪಲ್, ತಿಳಿ ಕಳಿಸ್ಬೇಡ್ರಿ. ಏನು ಸರ್ ಇದೆ ಪಿ ಆಫ್ ಎಕ್ಸ್ ಬರೀತ್ರಿ, ಇಲ್ಲ ಎಕ್ಸ್ ಬರೀತ್ರಿ, ಈಕ್ವಲ್ ಟು ಕೆ ಬರೀತ್ರಿ, ಅಲ್ಲ, ಅದ್ರಾಗ ಐತೆ ಮಜಾ. ಹಾಂ, ನೋಡಿರಿ, ಎಕ್ಸ್ ಈಕ್ವಲ್ ಟು ಕೆ. ಕೆ ಅಂದ್ರೇನು? ಯಾವುದೋ ಒಂದು ಕಾನ್ಸ್ಟೆಂಟ್ ನಂಬರ್. ಓಕೆ, ನೋಡಿರಿ, ಒಂದು ಪೊಲಿನಾಮಿಯಲ್ ಐತಿ. ಎಕ್ಸಾಂಪಲ್ ತೊಗೋತೀನಿ ಈಗ. ಸೊ ಒಂದು ಪೊಲಿನಾಮಿಯಲ್ನ ಹೆಂಗೆ ರೀಪ್ರೆಸೆಂಟ್ ಮಾಡ್ತೀವಿ? ಪಿ ಆಫ್ ಎಕ್ಸ್ ಅಂತೇಳಿ. ಓಕೆ, ಅಂದ್ರೇನು? ಪೊಲಿನಾಮಿಯಲ್ ಅದ್ರ ವೇರಿಯೇಬಲ್ ಏನಾಗೈತಿ? ಎಕ್ಸ್ ಐತೆ ಅಂತೇಳಿ. ದ ಪೊಲಿನಾಮಿಯಲ್ ಇನ್ ವೇರಿಯೇಬಲ್ ಎಕ್ಸ್. ಓಕೆ, ಬಹುಪದೋಕ್ತಿಯ ಯಾವ ಚರಾಕ್ಷರ ಒಳಗೊಂಡೈತೆ ಅಂದಂಗೆ? ಎಕ್ಸ್ ಚರಾಕ್ಷರನ ಹೊಂದಿರುವಂಥ ಬಹುಪದೋಕ್ತಿ ಅಂದಂಗೆ ಪಿ ಆಫ್ ಎಕ್ಸ್ ಅಂದ್ರೆ. ಓಕೆ, ಹಂಗಾರೆ ಪಿ ಆಫ್ ಎಕ್ಸ್ ಕೂಡ ಏನು ತೊಗೊಲ್ಲ ಈಗ ನೋಡಿರಿ. ಒಂದು ಎಕ್ಸಾಂಪಲ್ ಐತಿ, 2x + 3 ಐತಿ. ಓಕೆ, ಭಾಳ ಸಿಂಪಲ್ ತೊಗೊಳೋ. ಓಕೆ, ಪಿ ಆಫ್ ಎಕ್ಸ್ ಈಕ್ವಲ್ ಟು x + 5 ಐತಿ. ಹಂಗಾರೆ ನೋಡಿರಿ, ಪಿ ಆಫ್ ಎಕ್ಸ್ ಈಕ್ವಲ್ ಟು x + 5 ಒಂದೇನೈತಿ? ಬಹುಪದೋಕ್ತಿ ಐತಿ. ಇದರ ಒಂದು ಬೆಲೆಯನ್ನು ಇಫ್ ಎಕ್ಸ್ ಈಕ್ವಲ್ ಟು ಏನು ಹೇಳ್ರಿ? 1. ಇಫ್ ಎಕ್ಸ್ ಈಕ್ವಲ್ ಟು 1 ಆದ್ರೆ ಈ ಒಂದು ಇದು ಬಹುಪದೋಕ್ತಿ ಬೆಲೆ ಎಷ್ಟಾಕೈತಿ ಕ್ವಶನಿಗೆ. ಓಕೆ, ನೋಡಿ, ಇಫ್ ಎಕ್ಸ್ ಈಕ್ವಲ್ ಟು 1 ಅಂದ್ರೆ ಏನು ಮಾಡ್ತೀರಿ? ಈಗ ನಮಗೇನು 1 ಅನ್ನೋದೇನ ಕಾನ್ಸ್ಟೆಂಟ, ಇದು ನಮಗೆ ಕೆ ವ್ಯಾಲ್ಯೂ. ಕೆ ಈಕ್ವಲ್ ಟು ಏನೈತಿ ಈಗ? 1 ಅನ್ನಂಗೆ ಆಯ್ತು. ಓಕೆ, ಅಂದರೆ ಯಾವುದೇ ಒಂದು ಕಾನ್ಸ್ಟೆಂಟ್ ನಂಬರ್ ಕೆ ಅಂದ್ರೆ. ಓಕೆ, ನೋಡಿ, ಪಿ ಆಫ್ ಕೆ ಈಕ್ವಲ್ ಟು ಜನರಲಾಗಿ ಏನು ಬರ್ತೀವಿ? ಪಿ ಆಫ್ ಕೆ ಈಕ್ವಲ್ ಟು ಕೆ + 5. ಕೆ ಅಂದ್ರೆ ಯಾವುದೇ ಒಂದು ಕಾನ್ಸ್ಟೆಂಟ್ ನಂಬರ್ ಅಂದರೆ ಎಕ್ಸ್ ಜಾಗದಾಗ ಕೆ ಹಾಕಿವಿ. ಸೊ ನಮಗೆ ಕೆ ಒಂದು ವ್ಯಾಲ್ಯೂನ ಎಷ್ಟು ತೊಗೊಂಡಿವಿ? 1 ಐತಿ. ಸೊ ಹಾಗಾಗಿ ಎಕ್ಸ್ ಈಕ್ವಲ್ ಟು ಏನು ತೊಗೊಂಡಿವಿ? 1 ತೊಗೊಂಡಿವಿ. ಡೈರೆಕ್ಟಾಗಿ 1 ಹಾಕ್ರಿ. ಆ ಕೆ ಬಗ್ಗೆ ತಿಳಿಕೊಳ್ಬೇಡ್ರಿ. ಕೆ ಅಂದರೆ ಒಂದು ನಂಬರ್ ತೊಗೊಂಬಿಡ್ರಿ. ಓಕೆ, ಪಿ ಆಫ್ ಎಕ್ಸ್ ಈಕ್ವಲ್ ಟು 1 ಅಂದ್ರೆ ಏನಾಯಿತು? ಪಿ ಆಫ್ 1 ಈಕ್ವಲ್ ಟು ಎಲ್ಲೆಲ್ಲಿ ಎಕ್ಸ್ ಐತಿ ಅಲ್ಲಲ್ಲಿ 1 ಹಾಕೋತ ಹೋಗ್ಬಿಡೋದು. ನೋಡಿ, ಎಲ್ಲನೂ ಅವರ ಕೊಟ್ಟಿರ್ತಾರೆ. ಎಕ್ಸು ಅವರ ಕೊಡ್ತಾರೋ, ಈ ನಂಬರ್ ಅವರ ಕೊಡ್ತಾರೋ, ನಿಮ್ದು ಏನು ಕೆಲಸ? ಅಲ್ಲಿ ತಂದು ಇಲ್ಲಿ ಹೋಗ್ಯದು ಅಷ್ಟೇ. ನೋಡಿರಿ, ಏನಾಯ್ತು? ಪಿ ಆಫ್ 1 ಈಕ್ವಲ್ ಟು 1 + 5 ಎಷ್ಟಾಯ್ತು ಹೇಳ್ರಿ? ಆನ್ಸರ 6. ಮುಗೀತು. ಇಷ್ಟ. ಇದಕ್ಕೆ ಕೊಡ್ರಿ 1 ಮಾರ್ಕ್ಸ್ 2 ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಮತ್ತು ಏನೈತೆ ಹೇಳ್ರಿ? ಓಕೆ, ಎಸ್. ಎಕ್ಸ್ ಈಕ್ವಲ್ ಟು 1 ಹಾಕ್ರಿ, ಏನೈತಿಲಿ? 1 + 5 = 6. ಹಾಗಾದ್ರೆ ಈ ಬಹುಪದೋಕ್ತಿಯ ಬೆಲೆ ಯಾವಾಗ ಎಕ್ಸ್ ಈಕ್ವಲ್ ಟು 1 ಆದಾಗ ಅದರ ಬೆಲೆ ಎಷ್ಟಾಯಿತು? 6. ಫಾರ್ ಎಕ್ಸ್ ಈಕ್ವಲ್ ಟು 1 ದ ವ್ಯಾಲ್ಯೂ ಆಫ್ ದಿಸ್ ಪೊಲಿನಾಮಿಯಲ್ ಈಸ್ 6. ಓಕೆ, ಎಸ್. ನೋಡಿ, ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ನ ಪಿ ಆಫ್ ಎಕ್ಸ್ ಈಕ್ವಲ್ ಟು 2x + 3 ಇಫ್ ಎಕ್ಸ್ ಈಕ್ವಲ್ ಟು -1. ಓಕೆ, ಪಿ ಆಫ್ ಎಕ್ಸ್ ಈಕ್ವಲ್ ಟು 2x + 3 ಅಂತಕ್ಕಂಥ ಒಂದು ಪೊಲಿನಾಮಿಯಲ್ ಐತಿ, ಬಹುಪದೋಕ್ತಿ ಕೊಟ್ಟಾರ. ಸೊ ಅದ್ರ ಬೆಲೆ ಎಕ್ಸ್ ಈಕ್ವಲ್ ಟು -1 ಆದಾಗ ಅದ್ರ ಬೆಲೆ ಎಷ್ಟು? ಫೈಂಡ್ ದ ವ್ಯಾಲ್ಯೂ ಆಫ್ ದ ಪೊಲಿನಾಮಿಯಲ್ ಇಫ್ ಎಕ್ಸ್ ಈಕ್ವಲ್ ಟು -1. ಓಕೆ, ನೋಡಿರಿ, ಏನು ಮಾಡ್ತೀರಿ? ಒಟ್ಟು ಎಕ್ಸ್ದಾಗ ಏನು ಕೊಟ್ಟಿರ್ತಾರಲ್ಲ ಅಂತಂದು ಇಲ್ಲಿ ಹೋಗಿದ್ದು ಅಷ್ಟೇ ಕೆಲಸ ನಿಮ್ಮದು. ಏನು ಹೇಳ್ರಿ? ಪಿ ಆಫ್ -1 = 2 ಇಂಟು ಬ್ರಾಕೆಟ್ ಎಕ್ಸ್ ಅಂದ್ರೆ ಎಷ್ಟೈತಿ? 2x ಅಂದ್ರೆ 2 ಇಂಟು ಇದ್ದಂಗೆ ಅದು ಕೂಡ್ಸಂಗೆ ಕ್ರಾಂಗಿಲ್ಲ. ಮತ್ತು ಏನೇಳಿ ಇದು ಟೋಟಲ್ ಆಗಿದೆ ಫಸ್ಟ್ ಟರ್ಮ, ಇದು ಸೆಕೆಂಡ್ ಟರ್ಮ. ಇದೇನೈತಿ? ಎಕ್ಸ್ ಅಂದ್ರೆ ಏನು? 2 ಇಂಟು ಎಕ್ಸ್ ಅಂದಂಗೆ 2 ಇಂಟು ಎಕ್ಸ್ ಅದೇನಕ್ರಿ? -1. ಇಲ್ಲೇನೈತಿ? +3 = 2 ಇಂಟು -1 ಅಂದರೆ ಎಷ್ಟತ್ತು? -2 + 3. ಸೊ -2 + 3 ಅಂದರೆ ಎಷ್ಟೈತಿ? ಮೈನಸ್ ಪ್ಲಸ್ದಾಗ ಏನು ಮಾಡಬೇಕು? ಮೈನಸ್. ಓಕೆ, ದೆನ್ 3 - 2 ಅಂದರೆ ಎಷ್ಟಾಯಿತು? 1. ಸೊ ಬಿಗ್ ನಂಬರ್ ಈಸ್ ಪ್ಲಸ್, ದಟ್ ಇಸ್ ವೈ ದ ಆನ್ಸರ್ ಈಸ್ 1. ದ ವ್ಯಾಲ್ಯೂ ಆಫ್ ದಿಸ್ ಪೊಲಿನಾಮಿಯಲ್ 2x + 3 ಈಸ್ 1 ವೆನ್ ಎಕ್ಸ್ ಈಕ್ವಲ್ ಟು -1. ಇಷ್ಟು ನೋಡಿರಿ. ಓಕೆ, ಹಿಂಗೆ
ಯಾವುದೇ ಪೊಲನಾಮಿಯಲ್ ಕೊಟ್ಟರೆ ನಿಮಗೆ ಆನ್ಸರ್ನ ಬರೆಯಕ್ಕೆ ಬರಬೇಕು. ಈಗ ಕೊಟ್ಟಂಥ ಪೊಲನಾಮಿಯಲ್ ಏನೈತಿದು, ದಿಸ್ ಈಸ್ ಆಲ್ಸೋ ಲೀನಿಯರ್ ಪೊಲನಾಮಿಯಲ್ ಬಿಕಾಸ್ ಡಿಗ್ರಿ ಈಸ್ 1 ಹಿಯರ್. ಎಸ್, ದಿಸ್ ಈಸ್ ಆಲ್ಸೋ ಲೀನಿಯರ್ ಪೊಲನಾಮಿಯಲ್ ಬಿಕಾಸ್ ಆಫ್ ದ degree is 1 here. Now tell, okay, so ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲಿ ಅದನ್ನ ನೆನಪು ಮಾಡ್ಕೊಳ್ತಾ ಹೋಗ್ಬೇಕು. You have to remember at every step when you are solving or learning maths. See, if p of x equal to x square minus 3x minus 4, so ಇದು ಎಂಥ ಪೊಲನಾಮಿಯಲ್, ಡಿಗ್ರಿ 2 ಐತಂದ್ರೆ quadratic polynomial. Okay, yes, what is the value of this polynomial x square minus 3x minus 4 if x equal to 1? ಸರ್ ಏನು ರೀ ಬರೀ 1 ತೊಗೋತೀರಿ ಮೈನಸ್ 1 ತೊಗೋತೀರಿ ಅನ್ಬೇಡ್ರಿ, ನಿಮ್ಗೆ ಏನು ಬೇಕಂತ ತೋರಿ. ಓಕೆ, ನೋಡಿರಿ ಪಿ ಆಫ್ 1 ಈಕ್ವಲ್ ಟು ಏನಾಕೈತಿ ಈಗ ನೋಡಿರಿ, ಏನು ಮಾಡ್ತೀನಿ ಎಕ್ಸ್ದಲ್ಲಿ 1 ಹಾಕೀನಿ ಅಂದರೆ ಏನಾಯಿತು 1 ಸ್ಕ್ವೇರ್ ಆಯಿತು ಮೈನಸ್ 3 ಇಂಟು 1 ಆಯಿತು, ಇದು ಮೈನಸ್ 4 ಐತಿ. ನೋಡಿ ಎಷ್ಟಾಯಿತು, 1 ಸ್ಕ್ವೇರ್ ಅಂದರೆ 1 ಆಯಿತು, ಮೈನಸ್ 3 ಇಂಟು 1 ಅಂದ್ರೆ ಮೈನಸ್ 3 ಆಯಿತು, ಮೈನಸ್ 4 ಐತಿ. ಸೊ ಆನ್ಸರ್ ಎಷ್ಟಾಗೈತಿ, 1 ಮೈನಸ್ 3 ಅಂದ್ರೆ ಮೈನಸ್ 2 ಆಯಿತು, ಮೈನಸ್ 2 ಮೈನಸ್ 4 ಅಂದರೆ ಎಷ್ಟಾಗೈತಿ, ಮೈನಸ್ 6. ಸೊ ಪೊಲನಾಮಿಯಲ್ ವ್ಯಾಲ್ಯೂ ಆಫ್ ದ ಪೊಲನಾಮಿಯಲ್ ಅಟ್ ಎಕ್ಸ್ ಈಕ್ವಲ್ ಟು 1 ಏನಾಯಿತು, ಮೈನಸ್ 6. ಓಕೆ, ಎಷ್ಟು ನೋಡಿರಿ ಇದ್ರಾಗ ಏನು ಮಾಡಿರಿ ಮೈನಸ್ 1 ಹಾಕಿದಾಗ ಏನಾಕೈತಿ ನೋಡಿರಿ. ಓಕೆ, ಇಫ್ ಎಕ್ಸ್ ಈಕ್ವಲ್ ಟು ಮೈನಸ್ 1, ಸೊ ಏನು ಮಾಡ್ತೀರಿ ಎಕ್ಸ್ ಮೈನಸ್ 1 ಹಾಕ್ತೀರಿ, ಇದು ಮೈನಸ್ 1 ಸ್ಕ್ವೇರ್ ಆಯಿತು, ಇದು ಮೈನಸ್ 1 ಆಯಿತು. ಸೊ ಮೈನಸ್ 1 ಸ್ಕ್ವೇರ್ ಈಕ್ವಲ್ ಟು ಎಷ್ಟು, ಅಗೇನ್ 1. ಓಕೆ, ಯಾವುದೇ ನೆಗೆಟಿವ್ ನಂಬರ ಪವರ್ಸ ಈವನ್ ನಂಬರ್ ಆಗಿತ್ತಂದ್ರೆ ಅದ್ರ ಆನ್ಸರ್ ಏನಾಗಿರ್ತೈತಿ, ಪ್ಲಸ್ನಾಗ ಬರೋದೈತಿ. ಈವನ್ ನಂಬರ್ ಅಂದರೆ ಅವು 2, 4, 6, 8 ಹೌದಾ, ಇಂಥವ ಯಾವುದೇ ಒಂದು ನೆಗೆಟಿವ್ ನಂಬರ್ದ ಪವರ್ ಈವನ್ ನಂಬರ್ ಇದ್ರೆ ಅದ್ರ ಆನ್ಸರ್ ಏನಾಗಿರ್ತೈತಿ, ಸೈನ್ ವಿಲ್ ಬಿ ಪ್ಲಸ್. ಓಕೆ, ನೆಕ್ಸ್ಟ್ ನೋಡಿರಿ, ಮೈನಸ್ ಇಂಟು ಮೈನಸ್ becomes plus, 3 1 3, this is minus 4. So 1 plus 3 ಎಷ್ಟಾಯಿತು, 4 ಆಯಿತು, 4 minus 4 ಎಷ್ಟಾಯಿತು, ಅಂಡ 0 ಆಯಿತು ಹೌದಾ. 4 minus 4 equal to 0. ಹಾಂ, ಈಗ ಬತ್ತು ನೋಡಿರಿ ಕಾನ್ಸೆಪ್ಟ್ ಇಲ್ಲಿ ರಾಜಾ ಹುಲಿ ಏನು ಹೇಳ್ರಿ, ಯಾವ ವ್ಯಾಲ್ಯೂ ಹಾಕಿದಾಗ ಪೊಲನಾಮಿಯಲ್ದ ವ್ಯಾಲ್ಯೂ ನಮಗೆ 0 ಆಕೈತಿ, ಆ ವ್ಯಾಲ್ಯೂಗೆ ನಾವು ಏನಂತೀವಿ, 0 ಆಫ್ ದ ಪೊಲನಾಮಿಯಲ್ ಅಂತ ಹೇಳಿ ಕರಿತೀವಮ್ಮ. ಓಕೆ, 0 ಆಫ್ ದ ಪೊಲಿನಾಮಿಯಲ್, ಹೌದು ನೋಡಿರಿ ಏನು ಹೇಳ್ರಿ, ಯಾವ ವ್ಯಾಲ್ಯೂ ಹಾಕಿದಾಗ ಪೊಲನಾಮಿಯಲ್ದ ವ್ಯಾಲ್ಯೂ ನಮಗೆ 0 ಆಕೈತಿ, ಆ ವ್ಯಾಲ್ಯೂಗೆ ನಾವು ಏನಂತೀವಿ, 0 ಆಫ್ ದ ಪೊಲನಾಮಿಯಲ್. ಹಂಗಾರೆ ಈ ಪೊಲನಾಮಿಯಲ್ದ 0 ಆಫ್ ದ ಪೊಲನಾಮಿಯಲ್ ಏನು, ಎಷ್ಟು ವ್ಯಾಲ್ಯೂ ಹಾಕಿದ್ರೆ ನಮಗೆ 0 ಆಗೈತಿ, ಇಲ್ಲಿ ಮೈನಸ್ 1 ಹಾಕಿದ್ರೆ 0 ಆಗೈತಿ. ಹಂಗಾದ್ರೆ 0 ಆಫ್ ದ ಪೊಲನಾಮಿಯಲ್ ನಮಗೆ ಎಷ್ಟಿಲ್ಲಿ, ಮೈನಸ್ 1. ದ್ಯಾಟ್ಸ್ ಇಟ್, ಮುಗೀತು ಕಾನ್ಸೆಪ್ಟ್. 0 ಆಫ್ ದ ಪೊಲನಾಮಿಯಲ್ ಕಾನ್ಸೆಪ್ಟ್ ಇಷ್ಟ ಮುಗೀತು ನೋಡಿರಿ. ಯಾವ ವ್ಯಾಲ್ಯೂ ಹಾಕಿದಾಗ ಎಕ್ಸ್ಗೆ ಆನ್ಸರ್ 0 ಬರುತ್ತೆ ಇಲ್ಲಿ, ಅದಕ್ಕೆ ನಾವೇನಂತೀವಿ, 0 ಆಫ್ ದ ಪೊಲನಾಮಿಯಲ್ ಅಂತೀವಿ. ಕ್ವಶನ್ ಹಿಂಗೆ ಕೇಳ್ತಾರೆ, ಫೈಂಡ್ ದ 0 ಆಫ್ ದ ಪೊಲನಾಮಿಯಲ್. ಇಂಥದ್ದೊಂದು ಪೊಲನಾಮಿಯಲ್ ಕೊಡ್ತಾರೋ, ಎಕ್ಸ್ ವ್ಯಾಲ್ಯೂ ಕೊಟ್ಟಿರ್ತಾರೆ ಅಥವಾ ಎಕ್ಸ್ ವ್ಯಾಲ್ಯೂ ನೀವು ತೊಗೋಬೇಕು, ಟ್ರಯಲ್ ಆ್ಯಂಡ್ ಎರರ್. ಫಸ್ಟ್ 1 ಹಾಕೋದು, ಆಮೇಲೆ ಮೈನಸ್ 1 ಹಾಕೋದು, 2 ಹಾಕೋದು, ಮೈನಸ್ 2 ಹಾಕೋದು, ಈ ರೀತಿ ಮಾಡಿ ಮಾಡಬೇಕು. ಅದರ ವ್ಯಾಲ್ಯೂ ಯಾವುದಕ್ಕೆ 0 ಆಕೈತಿ, ಆ ವ್ಯಾಲ್ಯೂಗೆ ನಾವು ಏನಂತೀವಿ, 0 ಆಫ್ ದ ಪೊಲನಾಮಿಯಲ್ ಅಂತೇಳಿ ಕರಿತೀವಿ. ಓಕೆ, ಎಸ್ ಗೊತ್ತಾಯ್ತಲ್ಲ. 0 ಬರ್ಲಿಕ್ಕಂದ್ರೆ ಎಷ್ಟು ಬರುತ್ತೆ ಅಷ್ಟನ್ನು ಆ ಪೊಲನಾಮಿಯಲ್ದ ವ್ಯಾಲ್ಯೂ ಆಕೈತಿ. ಈಗ ಮ್ಯಾಮ್ ಮಾಡಿದಿಲ್ಲ 1 2 ಎಕ್ಸಾಂಪಲ್ಸ್ ನೋಡಿ ಆ ರೀತಿ. ಓಕೆ, ಯಾವಾಗ 0 ಆಕೈತಿ, ಆ ಒಂದು ಯಾವ ವ್ಯಾಲ್ಯೂ ಹಾಕಿದ್ರೆ ನಮಗೆ 0 ಆಗಿರುತ್ತೆ, ಆ ವ್ಯಾಲ್ಯೂಗೆ ನಾವು ಏನಂತೀವಿ, ಬೆಲೆಗೆ 0 ಆಫ್ ದ ಪೊಲನಾಮಿಯಲ್ ಅಂತ ಕರಿತೀವಿ. ಓಕೆ, ಎಸ್ ನೋಡಿ ಇದನ್ನು ಹೇಳ್ತಾ ನಿಮಗೆ ಏನೈತಿ, ಈಗ 0 ಆಫ್ ದ ಪೊಲನಾಮಿಯಲ್ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು. ಓಕೆ, ಎಸ್ ಇದಕ್ಕೆ ನಾವು ಏನಂತೀವಿ, ವ್ಯಾಲ್ಯೂ ಆಫ್ ದ ಪೊಲನಾಮಿಯಲ್ ಅಟ್ ಎಕ್ಸ್ ಈಕ್ವಲ್ ಟು ಕೆ ಆರ್ ಕೆ ಅನ್ನೋದೇನು ಯಾವುದೋ ಒಂದು ರಿಯಲ್ ನಂಬರ್. ಎಸ್ ನೋಡಿರಿ, ಇನ್ನು ಆಲ್ರೆಡಿ ಹೇಳಿದ್ದು ನಾನು ಏನಂತೇಳಿ, ಪಿ ಆಫ್ ಎಕ್ಸ್ ಈಕ್ವಲ್ ಟು ಎ ಎಕ್ಸ್ ಬಿ ಅಂದರೆ ಎ ಎಕ್ಸ್ ಪ್ಲಸ್ ಬಿ ಅಂದರೆ ಎಂಥ ಪೊಲನಾಮಿಯಲ್ ಇದು, ಘಾತ ಸಂಖ್ಯೆ 1 ಐತಿ ಅಂದರೆ ಇದಕ್ಕೆ ನಾವೇನಂತ ಹೇಳಿದ್ವಿ, ಲೀನಿಯರ್ ಪೊಲನಾಮಿಯಲ್ ಜನರಲ್ ಫಾರ್ಮ್ ಅಂತ ಕರೆದಿದ್ವಿ ಹೌದಾ. ಲೀನಿಯರ್ ಪೊಲಿನಾಮಿಯಲ್ ನೋಡಿ, 0 ಆಫ್ ದ ಪೊಲನಾಮಿಯಲ್ ಕನ್ನಡದಾಗ ಏನಂತೀರಿ, ಬಹುಪದೋಕ್ತಿ ಶೂನ್ಯತೆ. ಅದನ್ನ ಕನ್ನಡದಾಗ ಹೇಳೋದು ಮರತ್ನಿ, ಸಾರಿ ಈಗ ಹೇಳ್ತಾ ಇದ್ದೀನಿ, ನೆನಪಿಟ್ಟವ್ರಿ. ಓಕೆ, ಏನು ಹೇಳಿ, 0 ಆಫ್ ದ ಪೊಲನಾಮಿಯಲ್ ಅಂದ್ರೂ ಬಹುಪದೋಕ್ತಿ ಶೂನ್ಯತೆ. ಸೊ ಯಾವ ಬೆಲೆ ಹಾಕಿದಾಗ ಆ ಬಹುಪದೋಕ್ತಿ ಬೆಲೆ 0 ಬಂದಿರುತ್ತೆ, ಆ ವ್ಯಾಲ್ಯೂಗೆ ಏನಂತೀವಿ ನಾವು, ಬೆಲೆಗೆ
ಶೂನ್ಯ ಬೆಲೆ ಅಥವಾ ಬಹುಪದಕ್ಕೆ ಶೂನ್ಯತೆ ಅಂತ ಕರಿತೀವಿ. ಓಕೆ ನೋಡಿರಿ, ಸೊ ಯಾವಾಗ ನಮಗೆ ಪಿ ಆಫ್ ಎಕ್ಸ್ ಟು ಎ ಎಕ್ಸ್ ಪ್ಲಸ್ ಬಿ ಅಂದ್ರೆ ಲೀನಿಯರ್ ಪೊಲಮಿಲ್ ಆಗಿರುತ್ತೆ. ಅದರದ್ದು ವ್ಯಾಲ್ಯೂ ಅಂದ್ರೆ ಎಕ್ಸ್ನ ವ್ಯಾಲ್ಯೂ ನಮಗೆ ಏನಾಗಿರುತ್ತೆ ಯಾವಾಗಲೂ ಮೈನಸ್ ಬಿ ಅಪಾನ್ ಎ ಆಗಿರ್ತೈತಿ. ಆಯ್ತಾ? ಸೊ ದಿಸ್ ಈಸ್ ವಾಟ್ ದ ಜೀರೋ ಆಫ್ ದ ಪೊಲಮಿಲ್. ಏನು ಹೇಳ್ರಿ, ಯಾವಾಗ ಒಂದು ಲೀನಿಯರ್ ಪೊಲಮಿಲ್ ಕೊಟ್ಟಿರ್ತಾರೋ ಅದರದ್ದು ಜೀರೋ ಆಫ್ ದ ಪೊಲಮಿಲ್ ಅಂದ್ರೆ ಏನು, ಎಕ್ಸ್ನ ವ್ಯಾಲ್ಯೂ ಕಂಡುಹಿಡಿತೀವಿ. ಸೊ ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಆಗಿತ್ತು. ಯಾವಾಗ ತೊಗೋತೀವಿ ಅವಾಗ ಏನಾಕೈತಿ, ಒಂದು ಜೀರೋ ಆಫ್ ದ ಪೊಲಮಿಲ್ ಆಗಿರ್ತೈತಿ. ಉದಾಹರಣೆ ನೋಡಿರಿ, ಆಗ ತೊಗೊಂಡಿದ್ವಿ ನಾವು, ಅದನ್ನ ಈಗ ಮತ್ತೆ ತೊಗೋತೀವಿ ನೋಡಿರಿ. ಪಿ ಆಫ್ ಎಕ್ಸ್ ಈಕ್ವಲ್ ಟು 2x ಮೈನಸ್ 3 ಐತವ್ರಿಗೆ, ಏನಕ್ಕೆ ಪ್ಲಸ್ ತೊಗೊಂಡಿನಿ, ಈಗ ಮೈನಸ್ ತಗೋ ನಾವು, ಯಾಕೆ ಹೇಳ್ರಿ, ಫಾರ್ ದ ಚೇಂಜ್. ಓಕೆ ನೋಡಿರಿ, ಪಿ ಆಫ್ ಎಕ್ಸ್ ಈಕ್ವಲ್ ಟು 2x ಮೈನಸ್ 3 ಐತಿ. ನೋಡಿರಿ, ಸೊ ಜೀರೋ ಆಫ್ ದ ಪೊಲಮಿಲ್ ಅಂದ್ರೆ ಏನು, ಆ ವ್ಯಾಲ್ಯೂ ಹಾಕಿದಾಗ ಏನಾಗಿರುತ್ತೆ ನಮ್ಗೆ ಪಿ ಆಫ್ ಎಕ್ಸ್ ಈಕ್ವಲ್ ಟು 0 ಆಗಿರುತ್ತೆ. ಅಂದ್ರೆ ನಾವೇನು ತೊಗೋಬೋದು ಇಲ್ಲಿ, ಪಿ ಆಫ್ ಎಕ್ಸ್ ಈಕ್ವಲ್ ಟು 0 ತೊಗೋತೀವಿ. ಯಾಕಂದ್ರೆ ಜೀರೋ ಆಫ್ ದ ಪೊಲಮಿಲ್ ಅಂದ್ರೆ ಏನು, ಪಿ ಆಫ್ ಎಕ್ಸ್ ನಾವು ಏನು ಮಾಡ್ತೀವಿ, 0 ಮಾಡ್ತೀವಿ. ಹಂಗಾದ್ರೆ ಸೊ 0 ಮಾಡ್ಬೇಕಂದ್ರೆ ಏನು ಮಾಡಬೇಕು, ಪಿ ಆಫ್ ಎಕ್ಸ್ ಅಂದ್ರೆ ನಮಗೆ ಏನೈತಿ ಈಗ 2x ಮೈನಸ್ 3 ಐತಿ. ಓಕೆ ಬರ್ಕೊಡೋಣ, 2x ಮೈನಸ್ 3 ಈಕ್ವಲ್ ಟು 0. ಹೌದಾ? ಸೊ ನೋಡಿರಿ, ನಮಗೇನು ಬೇಕು, ಎಕ್ಸ್ ವ್ಯಾಲ್ಯೂ ಬೇಕಾಯ್ತು ಈಗ. ಸೊ ಏನು ಮಾಡ್ತೀವಿ ಈಗ, 2x ಈಕ್ವಲ್ ಟು ಮೈನಸ್ 3 ಆಚೆ ಕಡೆ ಹೋದರೆ ಏನಾಯಿತು, ಬಲಗಡೆ 3 ಆಯ್ತು. ನೋಡಿರಿ, ಇಲ್ಲಿ ಕೂಡ ಎಲ್ಲನೂ ಇಲ್ಲೇ ಐತಿ, ಬರೀ ಆ ಕಡೆಯಿಂದ ಈ ಕಡೆ ಎತ್ತಿ ಹೋಗಿದಟ್ಟೆ ಕೆಲಸ ನಮ್ಮದು. ಹಾಂ ನೋಡಿರಿ, 2x ಐತಿ, ಮೈನಸ್ 3 ಇದ್ದರೆ ಆ ಕಡೆ ಹೋದ್ರೆ ಏನಾಯಿತು, ರೈಟ್ ಸೈಡ್ ಹೋದ್ರೆ ಆಫ್ಟರ್ ಟ್ರಾನ್ಸ್ಪೋಸಿಂಗ್ ಮೈನಸ್ 3 ಟು ದ ರೈಟ್ ಸೈಡ್. ಸೊ ವಾಟ್ ಈಸ್ ದ ಆನ್ಸರ್ ನಾವು, 2x ಈಕ್ವಲ್ ಟು 3. ನಾವು ಎಕ್ಸ್ ಈಕ್ವಲ್ ಟು ಏನಾಗೈತಿ 3/2. ನಮಗೇನು ಬೇಕು, ಎಕ್ಸ್ ವ್ಯಾಲ್ಯೂ ಬೇಕು. ಹೌದಾ? ಸೊ ಅಂದ್ರೇನು, ಎಕ್ಸ್ ಈಕ್ವಲ್ ಟು 3/2 ಆದಾಗ ಈ ಪೊಲಮಿಲ್ ವ್ಯಾಲ್ಯೂ ಎಷ್ಟಾಗಿರುತ್ತೆ ನಮ್ಗೆ, 0 ಆಗಿರ್ತೈತಿ. ಹಾಗಾಗಿ ಸ್ಟಾರ್ಟಿಂಗ್ ಏನು ಮಾಡ್ತೀವಿ ನಾವು, ಅದನ್ನು 0 ಅಂತ ತಿಳ್ಕೊಂಡು ಏನು ಮಾಡ್ತೀವಿ, ಎಕ್ಸ್ನ ವ್ಯಾಲ್ಯೂನ ಕಂಡುಹಿಡಿತೀವಿ. ನೋಡಿರಿ, ಎಕ್ಸ್ ಈಕ್ವಲ್ ಟು ಏನು ಬರ್ತೀವಿ ನಮ್ಗೆ 3/2 ಬಂದೈತಿ. ಅದನ್ನ ಹಿಡಿದಲ್ಲಿ ಎಕ್ಸ್ ಈಕ್ವಲ್ ಟು ನಮ್ಗೆ ಮೈನಸ್ ಬಿ ಅಪಾನ್ ಎ. ನೋಡಿರಿ, 3 ಅನ್ನೋದೇನು ನಮಗೆ ಇಲ್ಲಿ, ಹೌದು, ಎ ಎಕ್ಸ್ ಪ್ಲಸ್ ಬಿ, ಪ್ಲಸ್ ಜಾಗದಾಗ ಏನೈತಿ ಮೈನಸ್ ಐತಿ. ಹೌದಾ? ಅಂದ್ರೂ ಬಿ ಏನೈತಿ ನಮ್ಗೆ 3 ಐತಿ, ಎ ಅಂದ್ರೆ ಏನೈತಿ 2 ಐತಿ. ಬತ್ತಲಲ್ಲಿ ಬಿ ಅಪಾನ್ ಎ ಅಂಥೇಳಿ. ಓಕೆ, ಸೊ ಇದು ನಮಗೇನೈತಿ ಈಗ ಮೈನಸ್ ಬಿ ಐತಿ. ನೋಡಿ, ಸೊ ಇದನ್ನ ಲೆಕ್ಕ ಮಾಡಿದ್ರೆ ನಾವು ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಹೆಂಗೆ ಹೇಳ್ರಿ, ಎಕ್ಸ್ ಈಕ್ವಲ್ ಟು ಏನು ತೊಗೊಂಡು ಮೈನಸ್ ಬಿ ಅಪಾನ್ ಎ. ಹೌದಾ? ಸೊ ಮೈನಸ್ ಒಂದು ಕಾಮನ್ ಇರುತ್ತೆ, ಅದನ್ನೇನು ಚೇಂಜ್ ಮಾಡೋಂಗಿಲ್ಲ. ತೂಕರೆ ಮೈನಸ್ ಆಯಿತು. ಬಿ ಅಂದ್ರೆ ನಮಗೆ ಏನೈತಿ ಈಗ, ಸೊ ಕಂಪ್ಲೀಟಾಗಿ ಮೈನಸ್ 3 ಅದು. ಬಿ ಅಂದ್ರೇನು, ಟೋಟಲಾಗಿ ಕಂಪ್ಲೀಟಾಗಿ ಮೈನಸ್ 3 ತೊಗೋಬೇಕು, ಓನ್ಲಿ 3 ಅಷ್ಟು ತೊಗೊಳಂಗಿಲ್ಲ. ಹಾಂ, ಮೈನಸನ್ನು ಜೊತೆಗೆ ತೊಗೋಬೇಕು. ಹಾಂ, ಎಲ್ಲನೂ ಹತ್ತ ತೊಗೊಂಡು ಹೋಗೋದು ಆಯ್ತಲ್ಲ. ಸೊ ಮೈನಸ್ 3 ಅಂದ್ರೇನು, ಬಿ ಕೊಡಿ ಅಂತ ನಮ್ಗೆ ಮೈನಸ್ 3. ಇದು ಕೊಟ್ಟಂಥ ಸೂತ್ರದ ಮೈನಸ್ ಬೇರೆ, ಬಿ ವ್ಯಾಲ್ಯೂದು ಮೈನಸ್ ಬೇರೆ. ಎಲ್ಲ ಕೂಡ ಸಂದ ಮಾಡೋಣ. ಮತ್ತು ನೆಕ್ಸ್ಟ್ ನೋಡ್ರಿ, ಏನೈತಿ, ಎ ಈಕ್ವಲ್ ಟು ಏನೈತಿ ನಮ್ಗೆ, ಎ ಎಕ್ಸ್ ಪ್ಲಸ್ ಬಿ ಅಂದ್ರೆ ಎ ಈಕ್ವಲ್ ಟು ವ್ಯಾಲ್ಯೂ ಎಷ್ಟೈತಿ, ರಿಯಲ್ ನಂಬರ್ 2 ಐತಿ. ಓಕೆ, ಇಷ್ಟು ಕೂಡ ಏನೈತಿ ನೋಡಿರಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಅಂದ್ರೆ 3/2 ಆಯಿತು. ಓಕೆ, ಅಂದ್ರೇನು, ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ದೇನೆ ಡೈರೆಕ್ಟಾಗಿ ಇದನ್ನು ಯೂಸ್ ಮಾಡ್ಕೊಂಡು ಆನ್ಸರನ್ನು ಮಾಡ್ಬೋದು. ಇವನ್ನ ನಿಮ್ಗೆ ಒಂದು ಮರ್ಸಿ ಕೇಳ್ತಾರೆ. ಓಕೆ, ಏನು ಹೇಳ್ರಿ, ಜೀರೋ ಆಫ್ ದ ಪೊಲಮಿಲ್ ಆಫ್ ದ ಲಿನಿಯರ್ ಪೊಲಮಿಲ್ ಏನಾಗಿರುತ್ತೆ, ಜೀರೋ ಆಫ್ ದ ಪೊಲಮಿಲ್ ಆಫ್ ಲೀನಿಯರ್ ಪೊಲಮಿಲ್ ಏನಾಗಿರುತ್ತೆ ನಮಗೆ, ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಅಪಾನ್ ಎ. ಸೊ ಯಾವುದೇ ರೀತಿ ಪೊಲಮಿಲ್ ಕೊಟ್ಟಾಗ ಏನು ಮಾಡ್ಬೇಕು ನೀವು, ಎಕ್ಸ್ ಈಕ್ವಲ್ ಟು ತೊಗೋತೀರಿ, ಮೈನಸ್ ಹಾಕ್ತೀರಿ, ಬಿ ಅಂದ್ರೇನು ಆ ಕೊಟ್ಟಂಥ ವ್ಯಾಲ್ಯೂ ಹಾಕಬೇಕು, ಎ ಅಂದ್ರೇನು ಎಕ್ಸ್ದ ಕೊಯಿಫಿಷಿಯಂಟ್ ಅಂದ್ರೆ ಎಕ್ಸ್ನ ಸಹಗುಣಕವನ್ನು ಹಾಕಬೇಕು. ಓಕೆ, ಈ ನಮಗೇನಾಗೈತಿ ಇಲ್ಲಿ, ಬಿ ಅಂದ್ರೆ ಮೈನಸ್ 3 ಐತಿ. ಹೌದಾ? ಎ ಅಂದ್ರೆ ಏನೈತಿ 2 ಐತಿ, ಅದನ್ನ ಹಾಕೀವಿ. ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಆಯಿತು, 3/2. ನಮ್ಮ ಆನ್ಸರ್ ಅಷ್ಟು ಐತಿ ಇಲ್ಲಿ, ಎಕ್ಸ್ ಈಕ್ವಲ್ ಟು ಏನು ಬಂತು 3/2. ಇದಕ್ಕೆ ಏನಂತೀವಿ, ಜೀರೋ ಆಫ್ ದ ಪೊಲಮಿಲ್. ಡೈರೆಕ್ಟಾಗಿ ಬಿರು ಲೆಕ್ಕ ಮಾಡ್ದೆ ಇಷ್ಟೈತೆ ನೋಡಿರಿ. ಹಂಗಾದ್ರೆ ಈಗ ನಾನು ಇನ್ನೊಂದು ಕೊಡ್ತೀನಿ, ಅದನ್ನು ಹೇಳ್ಬೋದು. ಭಾಳ ಸಿಂಪಲ್ ಐತಿ ನೋಡಿರಿ. ಪಿ ಆಫ್ ಎಕ್ಸ್ ಈಕ್ವಲ್ ಟು ಏನೈತಿ ಈಗ ನಮಗೆ ನೋಡಿ, ಸೊ ಎಕ್ಸ್ ಪ್ಲಸ್ 5 ಇದೆ. ಓಕೆ, ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಇದ್ರೆ ಏನಂತ ಐತೆ ಹೋಗೋದು ನೋಡ್ರಿ. ಈಗ ಇದು ಎ ಎಕ್ಸ್ ಪ್ಲಸ್ ಬಿ ಐತಿ. ಹೌದು, ಏನಿದೆ ಪೊಲಮಿಲ್ ಅಂದ್ರೆ ಎ ಎಕ್ಸ್ ಪ್ಲಸ್ ಬಿ ಲೀನಿಯರ್ ಪೊಲಮಿಲ್ ಐತಿ. ಹೌದಾ? ಸೊ ಎ ವ್ಯಾಲ್ಯೂ ನಮಗೆ ಏನೂ ಕೊಟ್ಟಿಲ್ಲ ಅಂದರೆ ಏನಿರ್ತಿಲ್ಲ ಯಾವಾಗ ನಮಗೆ, ಇಟ್ ಈಸ್ ಆಲ್ವೇಸ್ 1. ಸೊ ಎಕ್ಸ್ ಈಕ್ವಲ್ ಟು ಏನೈತೆ ನಮಗೆ ಇಲ್ಲಿ ಫಾರ್ಮುಲಾ ಮೈನಸ್ ಬಿ ಅಪಾನ್ ಐತಿ. ಹೌದಾ? ಜೀರೋ ಆಫ್ ದ ಪೊಲಮಿಲ್. ಹಂಗಾದ್ರೆ ನೋಡಿ ಹಾಕ್ರಿ, ಈಗ ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಅಂದರೆ ಎಷ್ಟೀಗ 5, ಎ ಅಂದರೆ ಎಷ್ಟು 1 ಅಂದ್ರೇನು, ಮೈನಸ್ 5/1 ಅಂದ್ರೆ ಏನು -5. ಹೌದಾ? ಸೊ ಅಂದರೆ ಜೀರೋ ಆಫ್ ದ ಪೊಲಮಿಲ್ ಎಷ್ಟಾಯಿತು, ಬಹುಪದಕ್ಕೆ ಶೂನ್ಯತೆ -5 ಆಯಿತು. ನೋಡಿರಿ, -5 ಹಾಕಿದ್ರೆ 0 ಆಕೈತಿ ಇಲ್ಲಿ. ಹಾಂ ನೋಡಿರಿ, ಪಿ ಆಫ್ -5 ಇಸ್ಕ್ವಲ್ ಟು ಎಕ್ಸ್ ಅಂದ್ರೆ -5 + 5
ಸೊ -5 + 5 ಅಂದರೆ ಏನಿತ್ತು ಆನ್ಸರ್ 0. ಅಂಡರ್ಸ್ಟುಡ್? ಸೊ ದಿಸ್ ಈಸ್ ವಾಟ್ ದ ಸಿಂಪಲ್ ಕಾನ್ಸೆಪ್ಟ್. ಎಸ್, ಇಷ್ಟು ನೋಡಿ, ಲೀನಿಯರ್ ಪಾಲಿನಾಮಿಯಲ್ 0 ಆಫ್ ದ ಪಾಲಿನಾಮಿಯಲ್ ಏನಾಗಿರುತ್ತೆ ನಮಗೆ? ಸೊ x - b/a ಅಂದ್ರೇನು? ವ್ಯಾಲ್ಯೂಗಳು ಅಲ್ಲೇ ಇರ್ತವೆ, ಆನ್ಸರ್ ಅಲ್ಲೇ ಇರ್ತೈತಿ. ಬಿ ವ್ಯಾಲ್ಯೂ ಹಾಕೋದು, ಎ ವ್ಯಾಲ್ಯೂ ಹಾಕೋದು, ಮ್ಯಾಗೊಂದು ಮೈನಸ್ ಹಾಕೋದು. ಸೊ ಅದನ್ನು ನಾವು ಇನ್ನೊಂದು ರೀತಿ ಹೆಂಗೆ ಹೇಳ್ತೀವಿ ನೋಡಿ, ಥರ್ಡ್ ಕಾನ್ಸೆಪ್ಟ್ ಬತ್ತೀಗ, ರಿಲೇಷನ್ ಬಿಟ್ವೀನ್ ಕಾನ್ಸ್ಟಂಟ್ ಆ್ಯಂಡ್ ಕೋಎಫಿಷಿಯಂಟ್. ಹೌದಾ? ಸೊ ದ ರಿಲೇಷನ್ ಬಿಟ್ವೀನ್ ಕಾನ್ಸ್ಟಂಟ್ ಆ್ಯಂಡ್ ಕೋಎಫಿಷಿಯಂಟ್. ನೋಡಿ ಏನು ರಿಲೇಷನ್ನ ಈಗೇನು ನಾವು ಬಿಡಿಸಿದ್ವಿ, ಅದ ರಿಲೇಷನ್. ಓಕೆ, ಸೊ 0 ಆಫ್ ದ ಪಾಲಿನಾಮಿಯಲ್ ನಮಗೇನು ವ್ಯಾಲ್ಯೂ ಆಫ್ ದ ಎಕ್ಸ್ ಏನಾಗಿರ್ತೈತಿ? -b/a ಆಗಿರ್ತದಲ್ಲ. ಸೊ -b ಅನ್ನೋದೇನಿಲ್ಲ ನಮಗೆ, b ಅನ್ನೋದೇನು? ದಿಸ್ ಈಸ್ ವಾಟ್ ದ ಕಾನ್ಸ್ಟಂಟ್ ಟರ್ಮ್. ಹೌದು? ಸೊ a ಅನ್ನೋದೇನು ನಮಗೆ? ಕೋಎಫಿಷಿಯಂಟ್ ಆಫ್ ಎಕ್ಸ್. ಇದು ರಿಲೇಷನ್, ಇದನ್ನು ಬಿಟ್ಟು ಬೇರೆ ಏನಿಲ್ಲ. ಓಕೆ, ಕೋಎಫಿಷಿಯಂಟ್. ಸೊ b ಈಸ್ ವಾಟ್? ಕೋಎಫಿಷಿಯಂಟ್. a ಅನ್ನೋದೇನು ನಮಗೆ? b ಅನ್ನೋದೇನು? ಕಾನ್ಸ್ಟಂಟ್ ಟರ್ಮ. a ಅನ್ನೋದು ಕೋಎಫಿಷಿಯಂಟ್ ಆಫ್ ಎಕ್ಸ್ ಆಗೈತಿ. ಹೌದಲ್ಲ? ಇದು ನಮಗೇನು? ರಿಲೇಷನ್ ಬಿಟ್ವೀನ್ ಕಾನ್ಸ್ಟಂಟ್ ಆ್ಯಂಡ್ ಕೋಎಫಿಷಿಯಂಟ್ ಅಂದ್ರೇನು? ಸೊ 0 ಆಫ್ ದ ಪಾಲಿನಾಮಿಯಲ್ ನಮಗೇನಾಗಿರುತ್ತೆ? 0 ಆಫ್ ದ ಲೀನಿಯರ್ ಪಾಲಿನಾಮಿಯಲ್, ಮತ್ತು ಅದು ಎಲ್ಲನೂ ಅಲ್ಲ. 0 ಆಫ್ ದ ಲೀನಿಯರ್ ಪಾಲಿನಾಮಿಯಲ್ ಏನಾಗಿರುತ್ತೆ ನಮಗೆ? -b/a. ಹೌದು? a ಅನ್ನೋದು ಕೋಎಫಿಷಿಯಂಟ್ ಆಫ್ ಎಕ್ಸ್ ಆದರೆ b ಅನ್ನೋದು ಕಾನ್ಸ್ಟಂಟ್ ಟರ್ಮ್. ಹೌದಾ? ಸೊ ಬೇರೆ ಯಾವುದೇ ರೀತಿ ಮತ್ತು ಲೆಕ್ಕ ಮಾಡುವಂಥ ಅವಶ್ಯಕತೆ ಇರೋಂಗಿಲ್ಲ. ಡೈರೆಕ್ಟಾಗಿ ಒಂದು ಲೀನಿಯರ್ ಪಾಲಿನಾಮಿಯಲ್ ಕೊಟ್ಟಾಗ ಅದರದ 0 ಆಫ್ ದ ಪಾಲಿನಾಮಿಯಲ್ ಅಂದರೆ ಏನು ಬರೀಬೇಕು? ಈ ವ್ಯಾಲ್ಯೂನ ಹಾಕಿದ್ರೆ ನಿಮ್ಮ ಆನ್ಸರ್ ಮುಗೀತು. ಓಕೆ, ಮೈನಸ್ ಕಾಮನ್ ಇರ್ತೈತಿ, b ವ್ಯಾಲ್ಯೂ ಎಷ್ಟೈತೆ ಹಾಕಬೇಕು, a ವ್ಯಾಲ್ಯೂ ಎಷ್ಟೈತಿ ಅದನ್ನ ಹಾಕಿರಿ ಏನಿತ್ತು, ಅದು ನಮ್ಗೆ 0 ಆಫ್ ದ ಪಾಲಿನಾಮಿಯಲ್. ಸೊ ದಿಸ್ ಈಸ್ ವಾಟ್ ದ ರಿಲೇಷನ್ ಬಿಟ್ವೀನ್ ಯಾವುದು? ಕಾನ್ಸ್ಟಂಟ್ ಆ್ಯಂಡ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್. ಎಸ್, ಹಾಗಾದರೆ ನೋಡಿ, ಇನ್ನು 4ನೇ ಕಾನ್ಸೆಪ್ಟ್ ಏನು ನಮಗಿಲ್ಲಿ? ಹಂಗಾರೆ ನೀವು ಕೇಳ್ತಿರ್ಬೋದಾಗ ಏನಂತೇಳಿ? ಸರ್ ಲೀನಿಯರ್ ಪಾಲಿನಾಮಿಯಲ್ 0 ಆಫ್ ದ ಪಾಲಿನಾಮಿಯಲ್ x = -b/a ಆತ್ರಿ. ಹಂಗಾರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ 0 ಆಫ್ ದ ಪಾಲಿನಾಮಿಯಲ್ ಏನಾಕ್ಕವು? ಅದನ್ನು ನೆಕ್ಸ್ಟ್ ನೋಡೋಣ. ಓಕೆ, ನೆಕ್ಸ್ಟ್ ನೋಡಿರಿ, ಮುಂದಿನ ಕಾನ್ಸೆಪ್ಟ್ ಅದು. ಒಟ್ಟು 4 ಕಾನ್ಸೆಪ್ಟ್ ಹೇಳಿ, ಈಗ 3 ಕಾನ್ಸೆಪ್ಟ್ ಆಗ್ಯಾವು. ಇನ್ನೊಂದು ಯಾವುದು? ದ ನಂಬರ್ ಆಫ್ ಸೊಲ್ಯೂಷನ್ಸ್. ಓಕೆ, ನಂಬರ್ ಆಫ್ ಸೊಲ್ಯೂಷನ್ಸ್. ನೋಡಿರಿ, ನಂಬರ್ ಆಫ್ ಸೊಲ್ಯೂಷನ್ ಅಂದರೆ ಏನಿದೆ? ಯಾವುದೇ ಒಂದು ಪಾಲಿನಾಮಿಯಲ್ ಅಂದ್ರೆ ಲೀನಿಯರ್ ಪಾಲಿನಾಮಿಯಲ್, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಕ್ಯೂಬಿಕ್ ಪಾಲಿನಾಮಿಯಲ್ ಕೊಟ್ಟಾಗ ಅದರ ಸೊಲ್ಯೂಷನ್ಸ್ ನಮ್ಗೆ ಎಷ್ಟು ಇರ್ತಾವೆ? ಸೊಲ್ಯೂಷನ್ಸ್ ಅಂದ್ರೆ ಏನು? ನಥಿಂಗ್ ಬಟ್ ರೂಟ್ಸ್ ಆಫ್ ದ ಪಾಲಿನಾಮಿಯಲ್ ಆರ್ ರೂಟ್ಸ್ ಆಫ್ ದ ಈಕ್ವೇಷನ್. ರೂಟ್ಸ್ ಅಂದ್ರೇನು? ಅದು 0 ಆಫ್ ದ ಪಾಲಿನಾಮಿಯಲ್. ಎಲ್ಲ ಅಲ್ಲೇ ಸುತ್ತಿ ಬಳಸಿ ಹಳೆಯೆಲ್ಲ ಮಳ್ಗಂಡ ನೋಡಿರಿ, ಏನೇನು ಹೇಳ್ರಿ? 0 ಆಫ್ ದ ಪಾಲಿನಾಮಿಯಲ್ ಅಂದರೆ ಏನು ಮಾಡ್ತೀವಿ? ಎಕ್ಸ್ನ ವ್ಯಾಲ್ಯೂ ಯಾವ ವ್ಯಾಲ್ಯೂಗೆ 0 ಆಕೈತಿ ಅದಕ್ಕೆ ನಾವು ಹೇಳ್ತೀವಿ 0 ಆಫ್ ದ ಪಾಲಿನಾಮಿಯಲ್ ಅಂತೀವಿ. ಸೊ ಅದೇ ರೀತಿ ನಂಬರ್ ಆಫ್ ಸೊಲ್ಯೂಷನ್ ಅಂದ್ರೇನು? ಸೊ ಎಷ್ಟು ಎಕ್ಸ್ ವ್ಯಾಲ್ಯೂಗಳು ಬರ್ತಾವೆ ಅಂತೇಳಿ ಹೇಳೋಕೆ ನಾವು ಹೇಳ್ತೀವಿ ನಂಬರ್ ಆಫ್ ದ ಸೊಲ್ಯೂಷನ್ಸ್. ನೋಡಿರಿ, ಓಕೆ, ಆಲ್ರೆಡಿ ಎಲ್ಲ ಕಲ್ತಿರಿ. ಈಗ ಬರೀ ಈಗ ಹೇಳೋದಟ್ಟೆ ಕಲಿಸಿಲ್ಲ. ನೋಡಿರಿ, ಫಾರ್ ಲೀನಿಯರ್ ಪಾಲಿನಾಮಿಯಲ್ ಅಂದ್ರೆ ಲೀನಿಯರ್ ಪಾಲಿನಾಮಿಯಲ್ ಏನು ಹೇಳ್ರಿ? ax + b ಇದ್ದಾಗ ಎಕ್ಸ್ ವ್ಯಾಲ್ಯೂ ನಮ್ಗೆ ಎಷ್ಟು ಬರ್ತವೆ? ಕೇವಲ 1 ಬರೋದೈತಿ. ಎಕ್ಸ್ನ ವ್ಯಾಲ್ಯೂ ಕೇವಲ 1 ಇರೋದೈತಿ. ಆಲ್ರೆಡಿ ನೋಡಿದಿರಿ, x = ಏನು ಬಂತು? 3/2 ಬಂತು. x = ಏನು ಬಂದೈತಿ? -5 ಬಂದೈತಿ. ಹಂಗೆ ಸೊ ಲೀನಿಯರ್ ಪಾಲಿನಾಮಿಯಲ್ಲು ನಂಬರ್ ಆಫ್ ಸೊಲ್ಯೂಷನ್ಸ್ ಅಂದ್ರೇನು? ಎಕ್ಸ್ನ ವ್ಯಾಲ್ಯೂ ಅಂದ್ರೆ ಎಷ್ಟು ಇರ್ತಾವೆ? ಕೇವಲ 1 ಇರೋದೈತಿ. ಡಿಗ್ರಿ 1 ಇತ್ತಂದ್ರೆ ಲೀನಿಯರ್ ಪಾಲಿನಾಮಿಯಲ್ ನಂಬರ್ ಆಫ್ ಸೊಲ್ಯೂಷನ್ಸ್ ಎಷ್ಟು ಇರ್ತಾವೆ? 1 ಇರ್ತೈತಿ. ನೋಡಿ, ಎಲ್ಲ ಕಡೆ 1 1 1. ಎಸ್, ನೆಕ್ಸ್ಟ್ ಸೆಕೆಂಡ್ ನೋಡಿರಿ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನಂಬರ್ ಆಫ್ ಸೊಲ್ಯೂಷನ್ಸ್ ಎಷ್ಟು ಇರ್ತಾವೆ? ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಓಕೆ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಜನರಲ್ ಫಾರ್ಮ್ ಏನು? ಆಲ್ರೆಡಿ ಗೊತ್ತಾಗೈತೆ ನಿಮಗೆ, ax² + bx + c ಅಂಥೇಳಿ. ಹೌದಾ? ax² + bx + c ಅಂಥೇಳಿ ಗೊತ್ತಾಗೈತಿ. ಯಾವುದು? ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಜನರಲ್ ಫಾರ್ಮ್. ಸೊ ಡಿಗ್ರಿ ಎಷ್ಟೈತಿ? 2 ಐತಿ. ಹಂಗಂದ್ರೆ ಇದ್ರದ್ದು ನಂಬರ್ ಆಫ್ ಸೊಲ್ಯೂಷನ್ಸ್ ಕೂಡ ಎಷ್ಟು ಇರ್ತಾವೆ? ನಮ್ಗೆ
2 ಇರ್ತಾವೆ. ಇಟ್ ಹ್ಯಾಸ್ 2 ನಂಬರ್ ಆಫ್ ಸೊಲ್ಯೂಷನ್ಸ್. ಅದಕ್ಕೆ ಅಂತೀವಿ ಜೀರೋ ಆಫ್ ದ ಪೊಲಿನಾಮಿಯಲ್ ಅಂತೀವಿ, ರೂಟ್ಸ್ ಆಫ್ ದ ಪೊಲಿನಾಮಿಯಲ್ ಅಂತೀವಿ. ಆದರೆ ರೂಟ್ಸ್ ಅನ್ನೋ ವರ್ಡನ್ನು ಎಲ್ಲಿ ಬಳಸ್ತೀವಿ ನಾವು ಇಕ್ವೇಷನ್ ಬಂದಾಗ ಬಳಸ್ತೀವಿ. ಓಕೆ, ಅದು ನಿಮ್ಮ ನೆಕ್ಸ್ಟಲ್ಲಿ ಕ್ವಾಡ್ರಾಟಿಕ್ ಚಾಪ್ಟರ್ ಹೇಳ್ತೀನಿ ನಾನು. ಇಲ್ಲೇನು ತಲೆ ಕೆಡಿಸ್ಬೇಡ್ರಿ, ಒಟ್ಟು ಗೊತ್ತಿರಲಿ. ನಂಬರ್ ಆಫ್ ಸೊಲ್ಯೂಷನ್ಸ್ ಲೀನಿಯರ್ ಪೊಲಿನಾಮಿಯಲ್ ಎಷ್ಟು 1 ಇರ್ತೈತಿ, ಅದ್ರ ಡಿಗ್ರಿ 1 ಇರ್ತೈತಿ. ನಂಬರ್ ಆಫ್ ಸೊಲ್ಯೂಷನ್ಸ್ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಎಷ್ಟು ಇರ್ತಾವೆ, ಸೊಲ್ಯೂಷನ್ಸ್ 2 ಇರ್ತಾವೆ. ಅಂದ್ರೇನು, ಸೊ ಫಸ್ಟ್ ಎಕ್ಸ್ ಒಂದು ವ್ಯಾಲ್ಯೂ ಬರುತ್ತೆ, ಎಕ್ಸ್ದ ಇನ್ನೊಂದು ವ್ಯಾಲ್ಯೂ ಬರುತ್ತೆ. ಒಟ್ಟಾರೆಯಾಗಿ ನಮಗೆ ಎಷ್ಟು ಇರ್ತಾವೆ ಇಲ್ಲಿ 2 ವ್ಯಾಲ್ಯೂಗಳು ಬರ್ತಾವೆ. ಆಲ್ರೆಡಿ ನೀವು 8th 9th ಒಳಗೆ ಬೆಳೆಸಿರ್ತೀರಿ. ಫ್ಯಾಕ್ಟರೈಸ್ ದ ಪೊಲಿನಾಮಿಯಲ್ ಈ ರೀತಿ ಕೊಟ್ಟಾಗ ಏನು ಮಾಡ್ತೀರಿ, ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡಿ ಫ್ಯಾಕ್ಟರೈಸ್ ಮಾಡಿರ್ತೀರಿ. ಅಲ್ಲಿ ನಿಮಗೆ ಎಷ್ಟು ಬರ್ತವೆ ಎಕ್ಸ್ ವ್ಯಾಲ್ಯೂಗಳು 2 ವ್ಯಾಲ್ಯೂ ಬಂದಿರ್ತಾವೆ. ಹಂಗೆ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಅಂದರೆ ಡಿಗ್ರಿ 2 ಇದ್ದರೆ ಅದರದ್ದು ಎಕ್ಸ್ನ ವ್ಯಾಲ್ಯೂಗಳು ಎಷ್ಟಿರ್ತಾವೆ 2 ಇರ್ತಾವೆ. ಲೀನಿಯರ್ ಪೊಲಿನಾಮಿಯಲ್ ಇದ್ದಾಗ ಅದರ ಎಕ್ಸ್ ವ್ಯಾಲ್ಯೂಗಳು ಎಷ್ಟಿರ್ತಾವೆ 1 ಇರ್ತೈತೆ. ಹಂಗಾದ್ರೆ ಈಗ ನೀವು ಮೂರನೇದನ್ನು ಹೇಳ್ಬೋದು. ಏನು ಹೇಳ್ರಿ, ಕ್ಯೂಬಿಕ್ ಪೊಲಿನಾಮಿಯಲ್ ಎಕ್ಸ್ ವ್ಯಾಲ್ಯೂ ಅಂದ್ರೆ ನಂಬರ್ ಆಫ್ ಸೊಲ್ಯೂಷನ್ಸ್ ಎಷ್ಟಿರ್ತಾವೆ. ಎಸ್, ನೀವೇನು ಥಿಂಕ್ ಮಾಡಿರಿ ಈಗ ಅದು ಕರೆಕ್ಟ್ ಐತಿ. ಎಷ್ಟಿರ್ತಾವೆ ಕ್ಯೂಬಿಕ್ ಪೊಲಿನಾಮಿಯಲ್, ಲೀನಿಯರ್ದ 1 ಆಯಿತು, ಕ್ವಾಡ್ರಾಟಿಕ್ದ 2 ಆಯಿತು, ಕ್ಯೂಬಿಕ್ದ ಪವರ್ ಎಷ್ಟೈತಿ ಹೌದಾ. ಡಿಗ್ರಿ ಆಫ್ ದ ಪೊಲಿನಾಮಿಯಲ್ ಎಷ್ಟು, ಕ್ಯೂಬಿಕ್ ಪೊಲಿನಾಮಿಯಲ್ 3. ಹಂಗಂದ್ರೆ ನಂಬರ್ ಆಫ್ ದ ಪೊಲಿನಾಮಿಯಲ್ಸ್ ಕೂಡ ಎಷ್ಟಿರ್ತಾವೆ 3 ಇರ್ತಾವೆ. bx² + cx + d ಹೌದಾ. ಅಂದ್ರೇನು, ಆ ಪೊಲಿನಾಮಿಯಲ್ ಡಿಗ್ರಿ ಎಷ್ಟೈತಿ ಅಷ್ಟು ನಮಗೆ ಇರ್ತಾವೆ ಇಲ್ಲಿ ಸೊಲ್ಯೂಷನ್ಸ್ ಇರ್ತಾವೆ. ಓಕೆ, ಯು ವಿಲ್ ಗೆಟ್ ಹಿಯರ್ x = ಓಕೆ, ಟೋಟಲಾಗಿ ಎಷ್ಟು ಇರ್ತಾವೆ ಕ್ಯೂಬಿಕ್ ಪೊಲಿನಾಮಿಯಲ್ಗೆ. ಯು ವಿಲ್ ಗೆಟ್ ಹಿಯರ್ 3 ಸೊಲ್ಯೂಷನ್ಸ್ ಫಾರ್ ದ ವ್ಯಾಲ್ಯೂ ಆಫ್ ಎಕ್ಸ್. ಓಕೆ, yes students, these are the concepts to learn the chapter polynomial. So this is what the first part of this chapter. In second part, what you will learn, that is the geometrical meaning of polynomials. Okay, geometrical meaning of linear polynomial, geometrical meanings. Okay, simply the concept is geometrical meaning of polynomials. Okay, yes, you will learn here linear polynomial, quadratic polynomials, geometric meaning. Yes students, this is what the concept of this polynomial, and this is first part of the video. In second part you will learn here geometrical meaning of polynomial. Okay, I hope this class is enjoyable and you learned everything. Okay, yes, thank you. We will meet in the next class.